ಜೀವ ಜಡರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ. ಜೀವ ಜಡರೂಪ ಪ್ರಪಂಚವನದಾವುದು ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ. ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಹರೇ ರಾಮ. ಹೇಳಿ. ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷುಭ್ಯೋ ನಮೋ ಗುರುಭ್ಯ. ನಮ್ಮ ಗುರುಕುಲದ ಅರಿವಿನ ಕುಡಿಗಳಿಗೆ, ಅದು ನೀವೆಲ್ಲ ಅರಿವಿನ ಕುಡಿಗಳು, ಶುಭಾಶೀರ್ವಾದಗಳು, ಹಾಗೆ ಶುಭಾಶಂಸೆಗಳು ಕೂಡ. ಬರುವ ಒಂದು ವರ್ಷ ವಿದ್ಯಾವರ್ಷ ನಿಮಗೆ ತುಂಬ ಸಂಪತ್ತನ್ನು ತಂದುಕೊಡಲಿ. ಜ್ಞಾನ ಸಂಪತ್ತನ್ನು, ವಿದ್ಯಾಸಂಪತ್ತನ್ನು ಅಗಣಿತ ಪ್ರಮಾಣದಲ್ಲಿ ತಂದುಕೊಡಲಿ. ನಿಮ್ಮ ಬದುಕು ಈ ಒಂದು ವರ್ಷದಲ್ಲಿ ಸಮೃದ್ಧವಾಗಿ ತುಂಬಿಕೊಳ್ಳಲಿ. ಮನೆ ಶ್ರೀಮಂತವಾಗುವುದು ಮತ್ತೆ, ಮೊದಲು ನಿಮ್ಮ ಮನಸ್ಸು ಶ್ರೀಮಂತ ಆಗಲಿ. ಈ ಒಂದು ವರ್ಷದಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಅಂತರಂಗ ಶ್ರೀಮಂತವಾಗಲಿ ಎಂಬುದಾಗಿ ಮೊದಲಾಗಿ ಆಶಿಸಿ ಆಶೀರ್ವದಿಸಿ ಈ ಪ್ರವಚನ ಸರಣಿಯ ಮೊದಲ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಪ್ರವಚನ 1 ದಿನದ್ದೋ 7 ದಿನದ್ದೋ, ಈ ಪ್ರವಚನದ ಥೀಮ್ ಯಾವುದು ಅಂತ ಒಂದು ಕುತೂಹಲ ಇದೆಯಾ ನಿಮಗೆ? ಇಲ್ಲದಿದ್ದರೆ ಒಂದು ಕುತೂಹಲ ಹುಟ್ಟಿಸಿಕೊಳ್ಳಿ. ಈಗ ಏನು ಥೀಮ್ ಈ ಪ್ರವಚನದ ಅಂದರೆ ಮುಂದಾಲೋಚನೆ. ಸಂಸ್ಕೃತದಲ್ಲಿ ಹೇಳಬೇಕಾ, ದೂರದೃಷ್ಟಿ.
ಅದೇ ಥೀಮ್, ಅದೇ ಸೂತ್ರ. ಬೇಕೋ ಬೇಡಬೋದು? ಮುಂದಾಲೋಚನೆ ಬೇಕೋ ಬೇಡವೋ? ದೂರದೃಷ್ಟಿ ಬೇಕೋ ಬೇಡವೋ? ಈಗ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಿ ಅಂತ ಅಂದ್ಕೊಳ್ಳಿ. ದೂರದೃಷ್ಟಿ ಇಲ್ಲದಿದ್ದರೆ ಏನಾಗ್ಬೋದು ಎಂಬುದಕ್ಕೆ ಒಂದು ಉದಾಹರಣೆ. ನಡ್ಕೊಂಡು ಹೋಗ್ತಾ ಇರ್ತೀರಿ, ನಿಮಗೆಲ್ಲ ಹಾವು ಅಂದರೆ ತುಂಬ ಪ್ರೀತಿ ಅಲ್ವಾ? ಭೀತಿ ಹೌದಾ? ಹೆಚ್ಚಿನವರು ಹಾವನ್ನು ಕಂಡ್ರೆ ಭೀತಿ ಪಡುವವರೇ ಇರ್ತಾರೆ ಸಾಮಾನ್ಯವಾಗಿ. ಹಾವು ಅಂಥದ್ದೊಂದು ಪ್ರಾಣಿ ಅದು. ಅದಕ್ಕೆ ನಮ್ಮಷ್ಟು ಗಟ್ಟಿ ಎಲುಬಿಲ್ಲ, ಆದರೂ ನಮ್ಮನ್ನು ಭಯಪಡಿಸಬೇಕಾಗುವಷ್ಟು ಸತ್ವವನ್ನು ಇಟ್ಕೊಂಡಿದೆ ನೋಡಿ ಅದು ಅಂತ. ಹಾವು ಅಂದರೆ ಭಯ ಎಲ್ಲರಿಗೂ. ಈಗ ಅಷ್ಟು ದೂರದಲ್ಲಿ ಒಂದು ಹಾವು ಬರ್ತಾ ಇದೆ ಅಂತ ಅಂದ್ಕೊಳ್ಳಿ ನೀವು, ನಿಮಗದು ಕಾಣಿಸ್ಬೇಕು ಬೇಡ? ನಿಮಗೆ ಕಂಡರೆ ನೀವು ಕೂಡಲೇ ನಿಮ್ಮ ರಕ್ಷಣೆಯ ದಾರಿ ಹುಡುಕೋತೀರಿ. ಇದು ಗಂಭೀರ ಭಾಷೆ. ಬೇರೆ ಭಾಷೆಯಲ್ಲಿ ಹೇಳೋದಾದ್ರೆ ಕಾಲಿಗೆ ಬುದ್ಧಿ ಹೇಳ್ತೀರಿ, ಪರಾರಿ ಆಗ್ತೀರಿ ಅಂತಲೂ ಅನ್ಬೋದು ಬೇಕಿದ್ರೆ. ಏನೇ ಇರಲಿ, ಅಷ್ಟು ದೂರದಲ್ಲಿ ಹಾವು ಕಂಡ್ರೆ ಅದಕ್ಕೆ ಬೇಕಾದ ತಯಾರಿ, ಸಿದ್ಧತೆ, ಹೇಗೆ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು ಮಾಡೋಕ್ಕೆ ಸಾಧ್ಯ ಹೋದಲ್ವಾ? ನೀವು ದೂರದೃಷ್ಟಿ ಇಲ್ಲದೆ ಇದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಕಾಲು ಕೆಳಗೆ ಬಂದ ಮೇಲೆ ಗೊತ್ತಾಗತ್ತೆ ಹಾವು. ಕಾಲು ಮುಂದೆ ಅಥವಾ ಕಾಲು ಕೆಳಗೆ ಬಂದ ಮೇಲೆ ಗೊತ್ತಾಗತ್ತೆ. ಯಾವುದು ಆಗ್ಬೋದು? ನೀವೇ ಹೇಳಿ, ಯಾವುದು ಆಗ್ಬೋದು? ಹಿತವಾದ ಸ್ಪರ್ಶ ಇರಲಿ, ಪಾಪ ಪರವಾಗಿಲ್ಲ, ಕಾಲಿಟ್ಕೊಳ್ಳೋಣ ಅಂತ ಅನ್ಕೋತೀರಾ? ಅಥವಾ ಅಷ್ಟು ದೂರದಲ್ಲಿ ನೋಡಿದರೆ ಜೀವ ಉಳಿಸ್ಕೊಳ್ಳೋಕೆ ಬೇಕಾದ ದಾರಿ ನೋಡ್ತೀನಿ ಅಂತ ಅನ್ಕೋತೀರಾ? ಬೇಕು, ದೂರದೃಷ್ಟಿ ಬೇಕು. ಅದೇ ಪ್ರವಚನದ ವಸ್ತು. ನೀವು ಅದನ್ನು ಈ ಪ್ರವಚನ ಬೆಳೆದಂತೆ ಅರ್ಥ ಮಾಡ್ಕೋತೀರಿ. ದೂರದೃಷ್ಟಿ ಎಲ್ಲಿಯವರೆಗೆ, ಹೇಗೆ ಅನ್ನೋದನ್ನೆಲ್ಲ ನೀವು ತಿಳ್ಕೊತೀರಿ. ಗಡಿಬಿಡಿ ಏನೂ ಇಲ್ಲ, ನಿಧಾನಕ್ಕೆ ಅಲ್ಲಿಗೆ ನಾವು ಬರ್ಬೋದು. ಈ ವಿದ್ಯಾಭ್ಯಾಸ ಇದೆಯಲ್ಲ, ನೀವೆಲ್ಲ ಗುರುಕುಲದ ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದಿರತಕ್ಕಂಥವ್ರು. ವಿದ್ಯಾಭ್ಯಾಸ ಅಂದರೆ ಏನು ಗೊತ್ತಾ? ದೂರದೃಷ್ಟಿ. ನೀವು ಇವತ್ತು ಮಾಡ್ತಾ ಇರೋ ವಿದ್ಯಾಭ್ಯಾಸ ಇವತ್ತೇ ನಿಮಗೆ ಉಪಯೋಗ ಆಗತ್ತಾ? ಆಲೋಚನೆ ಮಾಡಿ ನೀವು. ಪೂರ್ತಿ ವಿದ್ಯಾಭ್ಯಾಸ ಆದ ಮೇಲೆ ನಿಮಗೆ ಉಪಯೋಗ ಆಗುವಂಥದ್ದು ಎಷ್ಟೋ ಸಂಗತಿಗಳು, ಎಷ್ಟೋ ಆಗಿಂದಾಗ ಉಪಯೋಗ ಆಗುವಂಥದ್ದು ಕೂಡ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಸಮಗ್ರ ವಿದ್ಯಾಭ್ಯಾಸದ ಪರಿಕಲ್ಪನೆ ಹೇಗೆ ಅಂದರೆ ಇಡೀ ಜೀವನಕ್ಕೆ ಪ್ರಯೋಜನ ಆಗಬೇಕು. ಅದು ನೀವು ಬದುಕಿರುವಷ್ಟು ಕಾಲವೂ ಕೂಡ ಉಪಯೋಗ ಇದೆ ಅದಕ್ಕೆ. ಆಮೇಲೆ ಬದುಕಿನ ನಂತರದ ಬದುಕಿಗೆ ಕೂಡ ಉಪಯೋಗ ಇದೆ. ಬದುಕಿನ ನಂತರವೂ ಕೂಡ ಬದುಕಿದೆ, ಸತ್ತ ಮೇಲೆಯೂ ಒಂದು ಬದುಕಿದೆ, ಅಲ್ಲಿಯೂ ಪ್ರಯೋಜನ ಇದೆ ಇವತ್ತು ಮಾಡ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಅಂತ. ಹಾಗಾಗಿ ನಾವು ಮಾಡ್ತಾ ಇರೋ ಪ್ರವಚನ ಬೇರೆ ಏನೂ ಅಲ್ಲ, ನೀವೇನು ಮಾಡ್ತಿದ್ದೀರೋ ಅದಕ್ಕೆ ಪ್ರತಿಸ್ಪಂದ ಇರತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದೂರದೃಷ್ಟಿ. ಇವತ್ತಿನ ಪ್ರವಚನಕ್ಕೂ ಅದೇ ಥೀಮ್. 7 ದಿನಗಳ ಪ್ರವಚನದ ಸರಣಿಗೂ ಕೂಡ ಸೂತ್ರ, ಥೀಮ್ ಅದುವೇ ಆಗಿದೆ. ಜೀವಯಾನ ಎನ್ನುವುದು ಅದರಲ್ಲಿ ಅಂತರ್ಗತವಾಗಿ ಬರುವಂಥದ್ದು. ನಿಮಗದು ಮುಂದೆ ಗೊತ್ತಾಗತ್ತೆ. ಒಬ್ಬ ಬಾಲಕನ ಕಥೆ ಇದು. ನೀವೆಲ್ಲ ಬಾಲಕರು ಬಾಲಕಿಯರು ಇದ್ದೀರಿ. ಯಾಕೆ ನಿಮ್ಮ ಮುಂದೆ ಸುಮ್ಮನೆ 90 ವರ್ಷದ ಅಜ್ಜನ ಕಥೆ ಹೇಳಬೇಕು? ಬೇಡ ಬಿಡಿ, ನಿಮ್ಮದೇ ವಯಸ್ಸಿನವರ ಕಥೆ ಹೇಳೋಣ. ಅವನೇನು ಮಾಡಿದ್ದ ಅಂತ, ಅವನು ಹೇಗೆ ಆಲೋಚನೆ ಮಾಡಿದ್ದ ಅಂತ. ಹಾಗೆ ನಿಮಗೂ ಕೂಡ ಆಲೋಚನೆ ಮಾಡೋಕ್ಕೆ ಸುಲಭ ಆಗುತ್ತೆ, ಆ ದಿಕ್ಕು ನಿಮಗೂ ಸಿಗೋಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಒಬ್ಬ ಬಾಲಕನ ಕಥೆಯನ್ನು ಹೇಳ್ತಾ ಇದ್ದೀವಿ. ಇದು ಕಟ್ಟು ಕಥೆ ಅಲ್ಲ, ಪುರಾಣದಲ್ಲಿ ಕಂಡ ಕಥೆ ಕೂಡ ಅಲ್ಲ, ಇದು ವೇದದಲ್ಲಿ ಕಂಡ ಕಥೆ. ಇದು ಕಠೋಪನಿಷತ್ತು ಕೇಳಿದ್ದೀರಾ? ಈಗ ನಿಮ್ಗೆ ಗೊತ್ತಾಯ್ತು ಯಾರ ವಿಷಯ ನಾವು ಮಾತಾಡ್ತೀವಿ ಅಂತ. ಯಾರದು? ನೋಡಿ, ಗೊತ್ತು ಆಮೇಲೆ ಅನೇಕರಿಗೆ. ಎಲ್ಲ ಸ್ವರಗಳು ಒಟ್ಟಿಗೆ ಬರದೇ ಇದ್ದರೂ ಕೆಲವು ಸ್ವರಗಳು ನಚಿಕೇತನ ಹೆಸರನ್ನು ಹೇಳಿವೆ ಅಂತ. ನಚಿಕೇತನ ಕಥೆ ಇದು. ನಚಿಕೇತನ ಕಥೆ ಪ್ರಸಿದ್ಧವಾಗಿರುವಂಥದ್ದು, ಬಹಳ ಮಂದಿಗೆ ಗೊತ್ತಿರೋಂಥ ಕಥೆ ನಿಮ್ಗೆ ಹೊಸದಾಗಿ ನಾವು ಹೇಳಬೇಕಾದ್ದು ಏನಿಲ್ಲ ವಿಶೇಷ. ಆದರೆ ಆ ಕಥೆಯನ್ನು ಆ ದೃಷ್ಟಿಯಿಂದ ನೋಡೋಣ ಅಂತ. ನಮ್ಮ ಇಡೀ ಪ್ರವಚನಕ್ಕೆ ಅದೊಂದು ಪೀಠಿಕೆ ಆಗುವಂಥ ಸಾಧ್ಯತೆ ಇದೆ ಅಂತ ಆ ದೃಷ್ಟಿಯಿಂದ ಆ ಕಥೆಯನ್ನು ನಾವು ಸ್ವೀಕಾರ ಮಾಡ್ತಾ ಇರುವಂಥದ್ದು. ನಚಿಕೇತ ಎಂಬ ಒಬ್ಬ ಬಾಲಕ, ಸಣ್ಣ ವಯಸ್ಸಿನ ಬಾಲಕ. ಆತನಿಗೆಷ್ಟು ವಿವೇಕ, ಆತನಿಗೆಷ್ಟು ಧೈರ್ಯ, ಯಮಧೈರ್ಯ ಅಂತ ಹೇಳ್ತಾರಲ್ವ, ಇದೇ ನಚಿಕೇತನದ್ದೇ ಅದು ಯಮಧೈರ್ಯ ಅಂದರೆ, ಬೇರೆ ಯಾರದ್ದೂ ಅಲ್ಲ ಅದಂತ. ಹಾಗಾಗಿ ಅದನ್ನು ನಾವು ಸ್ವಲ್ಪ
ಅವಲೋಕನ ಮಾಡಲಿಕ್ಕಿರುವಂಥದ್ದು. ನೋಡಿ ನಿಮ್ಗೆ ಏನು ಸಿಗ್ತದೆ ಅದರಲ್ಲಿ. ನಿಮಗೆ ಈ ವರ್ಷ ಇಡೀ ನಿಮಗೆ ತುಂಬ ಸಂಪತ್ತು ಬರಲಿ ಅಂತ ಹೇಳಿದೀವಲ್ವ, ಏನು ಸಂಪತ್ತು ಇದರಲ್ಲಿ ಸಿಗುತ್ತೆ ಅನ್ನೋದನ್ನು ನೀವು ಹುಡುಕಿ. ಅದು ಪ್ರಾರಂಭ ಆಗೋದು ಹೀಗೆ: ಉಷಂಧವೈ ವಾಜಶ್ರವಸಃ ಸರ್ವವೇದ ಸಂದದೌ. ವಾಜಶ್ರವಸ ಯಾರು? ಅದು ನಚಿಕೇತನ ತಂದೆ ವಾಜಶ್ರವಸ. ವಾಜಶ್ರವಸ ಅಧ್ಯಯನ ಸಂಪನ್ನ, ಯಜ್ಞಶೀಲ ಕೂಡ, ಅನುಷ್ಠಾನ ಯಜ್ಞ ಯಾಗ ಎಲ್ಲ ಮಾಡುವಂಥ ಒಂದು ವ್ಯಕ್ತಿತ್ವವೇ ಹೌದದು ವಾಜಶ್ರವಸರದ್ದು. ಆತ ಒಂದು ಯಜ್ಞ ಮಾಡಿದಂತೆ. ಅದು ಎಂಥ ಯಜ್ಞ ಅಂದರೆ ಆ ಯಜ್ಞದಲ್ಲಿ ದಕ್ಷಿಣೆ ಕೊಡಬೇಕಲ್ವಾ. ಯಜ್ಞ ಅಂದರೆ ಏನು? ದಕ್ಷಿಣೆ ಇಲ್ಲದೆ ಪೂರ್ತಿಯಾಗೋದಿಲ್ಲ ಅದು. ಯಜ್ಞ ಪುರುಷನ ಪತ್ನಿ ದಕ್ಷಿಣೆಯಂತೆ. ಯಜ್ಞವನ್ನು ನೀವು ಪುರುಷ ಅಂತ ಸ್ವೀಕಾರ ಮಾಡೋದಾದರೆ, ಯಜ್ಞಕ್ಕೊಂದು ಆಕಾರ ಕೊಟ್ಟು ಪುರುಷ ಅಂತ ನೀವು ಪರಿಭಾವಿಸೋದಾದರೆ, ಆತನ ಪತ್ನಿ ದಕ್ಷಿಣ. ಹಾಗಾಗಿ ಅವರಿಬ್ಬರು ಜೊತೆಗೆ ಇರುವಂಥವ್ರು. ದಕ್ಷಿಣೆ ಇಲ್ಲದೆ ಯಜ್ಞ ಪೂರ್ತಿ ಆಗೋದಿಲ್ಲ. ದಕ್ಷಿಣೆ, ಭೂರಿ ದಕ್ಷಿಣೆ, ಧಾರಾಳ ದಕ್ಷಿಣೆ ಕೊಡಬೇಕು ಯಜ್ಞ ಪೂರ್ತಿ ಆಗಬೇಕಾದ್ರೆ. ಆದರೆ ಈ ಯಜ್ಞ ಎಂಥದ್ದು ಅಂದರೆ, ಇಲ್ಲಿ ಸರ್ವಸ್ವವೂ ಕೂಡ ದಾನವಾಗಿ ದಕ್ಷಿಣೆಯಾಗಿ ಕೊಡಲ್ಪಡ್ತದೆ, ಇನ್ನೇನು ಇಟ್ಕೊಳ್ಳೋ ಹಾಗಿಲ್ಲ ಅಂತ. ಸರ್ವವೇದ ಸಂದದವು, ಎಲ್ಲವನ್ನೂ ಕೊಡಲಿಕ್ಕಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಯಜ್ಞ ಅದು. ಯಜ್ಞ ಅಂದರೆ ಗೊತ್ತಾ ನಿಮಗೆ? ಯಜ್ಞ ಅಂದರೆ ಏನು? ಹೋಮ ಅಂದ್ರೇನು? ಯಾಗ ಅಂದರೆ ಏನು? ನೀವು ಪದಕ್ಕೊಂದು ಪದ ಕೊಡ್ತಾ ಇದ್ದೀರಿ, ವಿಷಯ ಏನು ಅಂತ ಹೇಳ್ತಾ ಇಲ್ಲ ಅಲ್ವಾ. ಬೆಂಕಿ ಅಂದರೆ ಏನು? ಅಗ್ನಿ. ಅಗ್ನಿ ಅಂದರೆ ಏನು? ಬೆಂಕಿ. ಒಂದು ಪದಕ್ಕೆ ಇನ್ನೊಂದು ಪದ ಕೊಡ್ತಾ ಇದ್ದೀರಿ. ಹಾಗಂದ್ರೆ ಏನು? ಯಜ್ಞದಲ್ಲಿ ಏನು ನಡೆಯುತ್ತೆ? ಯಜ್ಞದಲ್ಲಿ ಮುಖ್ಯವಾಗಿ ಏನು ನಡೆಯುತ್ತೆ? ಸಮರ್ಪಣೆ ನಡೆಯುವಂಥದ್ದು. ಜೀವ ಸಮರ್ಪಣೆ ಮಾಡುವಂಥದ್ದು ದೇವರಿಗೆ, ದೇವತೆಗಳಿಗೆ, ದೇವರುಗಳಿಗೆ. ಜೀವ ತನ್ನಲ್ಲಿರುವ ದ್ರವ್ಯವನ್ನು ಸಮರ್ಪಣೆ ಮಾಡುವಂಥದ್ದು. ಜೀವ ಅಂದರೆ ನಾವು, ನೀವೆಲ್ಲರೂ ಕೂಡ. ನಮ್ಮಲ್ಲಿರುವ ದ್ರವ್ಯ ಅಂದರೆ ಯಾವುದದು? ದೇವರು ಕೊಟ್ಟಿದ್ದೆ, ದೇವತೆಗಳು ಕೊಟ್ಟಿದ್ದೆ. ತೇರ ತುಜುಕು ಅರ್ಪಣ್, ಮೂರು ಶಬ್ದ. ಏನು ಹೇಳಿ? ನೀನಿತ್ಯ ಬಾಳ್ ನಿನ್ನರ್ಚನೆಗೆ, ನೀ ಕೊಟ್ಟದ್ದು ನಿನಗೆ. ಹಾಡು ನೆನಪಾಗತ್ತಾ ಯಾವುದಾದ್ರು? ಕರ್ನಾಟಕ ಸಂಗೀತದಲ್ಲಿ ಮಧ್ಯ ಹೇಳ್ಕೊಡ್ತಾರೆ ನೋಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಯಜ್ಞ ಅಂದರೆ ಅಂಥದ್ದದು. ದೇವರು, ದೇವತೆಗಳು ನಮಗೆ ಕೊಟ್ಟಿರುವ ದ್ರವ್ಯ ಏನಿದೆಯೋ ಆ ದ್ರವ್ಯವನ್ನೇ ಪುನಃ ದೇವರಿಗೆ ನಾವು ಸಮರ್ಪಣೆ ಮಾಡುವಂಥದ್ದು. ಅಗ್ನಿ ಅದಕ್ಕೆ ಮಾಧ್ಯಮ. ಅಗ್ನಿಯೇ ಮಾಧ್ಯಮ ಆಗಬೇಕು. ಅಗ್ನಿ ಮಾಧ್ಯಮ ಆದರೆ ಮಾತ್ರ ಯಜ್ಞ, ಹಾಗೆಲ್ಲ ಏನೂ ಇಲ್ಲ. ಜಪ ಯಜ್ಞ, ಸ್ವಾಧ್ಯಾಯ ಯಜ್ಞ, ಹೀಗೆ ಯಜ್ಞಕ್ಕೆ ಬೇರೆ ಬೇರೆ ಮುಖಗಳಿದೆ. ಆದರೆ ಪ್ರಧಾನವಾಗಿ ನಾವು ಯಜ್ಞವನ್ನು ಯಾವುದನ್ನು ಕರಿತಾ ಇದ್ದೀವೋ ಅಲ್ಲಿ ಅಗ್ನಿ ಮಾಧ್ಯಮ. ಅಗ್ನಿಯನ್ನು ದ್ವಾರವಾಗಿಟ್ಟುಕೊಂಡು ಅಗ್ನಿಮುಖಾವೇ ದೇವ, ದೇವತೆಗಳ ಮುಖವಂತೆ, ದೇವತೆಗಳ ಬಾಯಿಯಂತೆ ಅಗ್ನಿ ಅಂದರೆ. ಹಾಗಾಗಿ ತನ್ಮೂಲಕವಾಗಿ ದೇವತೆಗಳಿಗೆ ನಾವು ದ್ರವ್ಯವನ್ನು ಸಮರ್ಪಣೆ ಮಾಡ್ತೇವೆ. ಯಾಗ ಎಂದರೆ ತ್ಯಾಗ. ಏನು ಹೇಳಿ? ಸುಲಭ ಇದೆ. ಹಿಂದೆ ಒಂದು ಅಕ್ಷರ ಸೇರಿಸಿದ್ರೆ ಆಯಿತು. ಯಾಗ ಅಂತ ನೀವು ಬರೀತೀರಲ್ಲ ಅಥವಾ ಹೇಳ್ತೀರಲ್ಲ ಬಾಯಲ್ಲಿ, ಹಿಂದೆ ಒಂದೇ ಅಕ್ಷರ ಸೇರಿಸಿ, ತ್. ಯಾಗ ಅಂದರೆ ತ್ಯಾಗ. ತ್ಯಾಗವಿಲ್ಲದೆ ಯಾಗವಿಲ್ಲ. ತ್ಯಾಗವಿದ್ದರೆ ಮಾತ್ರ ಯಾಗ, ತ್ಯಾಗವೇ ಯಾಗ. ದೇವತೋದ್ದೇಶ್ಯಕ ದ್ರವ್ಯತ್ಯಾಗೋ ಯಾಗ. ಅದರ ವಿವರಣೆ ಹೀಗಿದೆ: ದೇವತೋದ್ದೇಶ್ಯಕ, ದೇವತೆಯನ್ನು, ದೇವರನ್ನು ಉದ್ದೇಶವಾಗಿಟ್ಟುಕೊಂಡು ದ್ರವ್ಯತ್ಯಾಗ, ದ್ರವ್ಯವನ್ನು ತ್ಯಜಿಸುವಂಥದ್ದು, ಸಮರ್ಪಣೆ ಮಾಡುವಂಥದ್ದು, ಅದು ಯಾಗ. ಹಾಗೆ ತ್ಯಾಗ ಅನ್ನುವಾಗ ಬಿಟ್ಟು ಕೊಡಬೇಕು ನಾವು ಅಂತ. ಅದಿಲ್ಲದೆ ತ್ಯಾಗ ಆಗೋದಿಲ್ಲ ಅಲ್ವಾ. ಹೀಗೆ ಇಟ್ಕೊಂಡು ತ್ಯಾಗ ಆಗತ್ತೆ. ಅದು ಕೈ ಎತ್ತಿ ಕೊಡಬೇಕು, ಕೈ ಬಿಚ್ಚಿ ಕೊಡಬೇಕು. ಕೈ ಬಿಚ್ಚಿ ಕೊಡಬೇಕು ಅಂದ್ರೇನು? ಹೀಗೆ ಕೊಡೋಕೆ ಅಂತ ಹೋಗೋದು, ಆದರೆ ಬೆರಳು ಬಿಡೋದೇ ಇಲ್ಲ.
ಹಿಂಗೆ ಇರುತ್ತೆ ಬೆರಳು ಅಂತ ಅಂದ್ಕೊಳ್ಳಿ ನೀವು, ತ್ಯಾಗ ಆಗೋದಿಲ್ಲ ಅಂತ. ಕೈ ಬಿಚ್ಚಿ ಕೊಡಬೇಕು ಅಂತ, ಎಷ್ಟುಂಟು ಅಷ್ಟು ಅನ್ನೋ ಹಾಗೆ ಅಂತ. ಹಾಗಾಗಿ ಅದು ಯಾಗವೆಂದರೆ. ಯಜಧಾತುವಿಗೆ ದೇವಪೂಜಾ, ಸಂಗತಿಕರಣ ಮತ್ತು ದಾನ, ಈ ಮೂರು ಅರ್ಥವೂ ಕೂಡ ಇದೆ. ಒಂದು ಬಗೆಯ ದಾನವೇ ಇದು, ಒಂದು ಬಗೆಯ ದೇವಪೂಜೆ ಕೂಡ ಹೌದು. ಯಾಗ ಅಂದರೆ ದೇವಪೂಜೆ ಯಾವ ರೂಪದಲ್ಲಿ ಅಂದರೆ ದಾನದ ರೂಪದಲ್ಲಿ. ದಾನ ಮನುಷ್ಯರಿಗಲ್ಲ, ಭಗವಂತನಿಗೆ ನಾವು ಕೊಡುವಂಥದ್ದು ಸಮರ್ಪಣೆ ಅಂತ ಹೆಸರು ಅದಕ್ಕೆ. ಮನುಷ್ಯರಿಗೂ ಕೊಡುವಾಗ ದಾನ ಅಂತಿದ್ರೆ, ದೇವರಿಗೆ ಕೊಡುವಾಗ ಮನುಷ್ಯರಿಗೂ ಕೊಡುವುದು ಕೂಡ ದೇವರಿಗೂ ಕೊಟ್ಟಿದ್ದೆ ಅದು. ಮನುಷ್ಯರನ್ನು ಮಾಧ್ಯಮವಾಗಿ ಇಟ್ಟುಕೊಂಡು ದೇವರಿಗೆ ಕೊಡುವಂಥದ್ದು, ಅಲ್ಲೂ ಕೂಡ ಅದೇನು ಬೇರೆ ಅಲ್ಲ. ಈಗ ಉತ್ತಮೋತ್ತಮನಾದವನಿಗೆ ಉತ್ತಮವಾದದನ್ನೇ ಕೊಡಬೇಕು ಅಲ್ವಾ? ನಿಮ್ಮ ಮನೆಗೆ ಯಾರೋ ದೊಡ್ಡವರು ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಏನು ಕೊಡ್ತೀರಿ? ಹಳಸಿ ಹೋಗಿದ್ದನ್ನು ಕೊಡ್ತೀರಾ? ಕೊಳೆತು ಹೋಗಿದ್ದನ್ನು ಕೊಡ್ತೀರಾ? ಹುಳಿತು ಹೋಗಿದ್ದನ್ನು ಕೊಡ್ತೀರಾ? ಹೌದಾ? ಒಳ್ಳೆಯವರು ಬಂದಾಗ ಒಳ್ಳೆಯದನ್ನು ಕೊಡ್ತೀರೋ ಇಲ್ವೋ? ಹಾಗೆ ಕೊಡಬೇಕು ಅಲ್ವಾ? ಉತ್ತಮೋತ್ತಮ ಭಗವಂತ ಅಂದರೆ ಹಾಗೆ ಅವನಿಗೆ ನಾವು ಕೊಡಬೇಕಾದ್ರೆ ಉತ್ತಮವಾದ್ದನ್ನು, ದೇವರು ನಮಗೆ ಕೊಟ್ಟಿದ್ದರಲ್ಲಿ ಉತ್ತಮವಾದ ಯಾವುದಿದೆ ಅದನ್ನು ಕೊಟ್ಟಾಗ, ದಾನವಾಗಿ ಆಗಲಿ ಯಜ್ಞವಾಗಿ ಆಗಲಿ ಅದನ್ನು ಕೊಟ್ಟಾಗ ಆ ದಾನಕ್ಕೆ ತುಂಬ ಮಹತ್ವ, ತುಂಬ ಅರ್ಥ ಬರ್ತದೆ, ತುಂಬ ಫಲ ಕೂಡ ಬರ್ತದೆ ಅದಕ್ಕೆ ಅಂತ. ಹಾಗಾಗಿ ಆ ತ್ಯಾಗ ಅಂದರೆ ಏನು? ತ್ಯಾಗ ಅಂದರೆ ಏನು ಅಂದರೆ ನಮಗೆ ಬೇಡವಾದ್ದನ್ನು ಕೊಟ್ಟರೆ ತ್ಯಾಗ ಅಂತ ಹೆಸರಲ್ಲ. ಉದಾಹರಣೆಗೆ ಈಗ ಬಾಳೆಹಣ್ಣನ್ನು ಆ ಸಿಪ್ಪೆ ಸುಲಿದು ಹಣ್ಣನ್ನು ನಾವು ತಿಂದು ಸಿಪ್ಪೆಯನ್ನು ದಾನ ಮಾಡುವುದು ಅಂತ ಆಗ್ತದ? ಹೌದಾ? ತ್ಯಾಗ ಮಾಡಿದರು ಪಾಪ. ಏನು ತ್ಯಾಗ ಮಾಡಿದ್ದು? ಬಾಳೆಹಣ್ಣು ಸಿಪ್ಪೆ ಕೊಟ್ಟರು ಅಂತ ಆಗ್ತದ? ಏನು ಕೊಡಬೇಕಾಗಿದ್ದು ಹೇಳಿ ನೀವು? ಹೌದಲ್ವಾ? ಉತ್ತಮವಾದ್ದನ್ನು ಕೊಡಬೇಕಲ್ವಾ? ಉತ್ತಮವಾದ್ದನ್ನು ನಾವು ತಿಂದ್ಕೊಂಡು ಬೇಡವಾದ್ದನ್ನು ಎತ್ತಿ ಕೊಡೋದಾ? ಸರಿಯಲ್ಲ ಅಲ್ವಾ? ಇದು ನಮ್ಮ ಮನಸ್ಸಲ್ಲಿ ಇರಬೇಕು. ಯಜ್ಞ ಎನ್ನುವಾಗ, ದಾನ ಅನ್ನುವಾಗ ನಮ್ಮ ಮನಸ್ಸಲ್ಲಿ ಇರಬೇಕು. ಈ ಅಂಗಡಿಗಳಲ್ಲಿ ಈ ಹೋಮ ಪೂಜೆಗೆ ಅಂತಲೇ ಕೆಲವು ಸಾಮಗ್ರಿಗಳು ಸಿಗ್ತವೆ. ನಿಮ್ಗೆ ಗೊತ್ತಾ? ನಿಮಗೆ ಭಟ್ರಿಗೆ ಕೊಡೋದಕ್ಕೆ ಅಂತಲೇ ಪಂಚೆ ಇರ್ತದೆ ಒಂದು. ನೀವು ಆ ಪಂಚೆಯನ್ನು ತುಂಬ ಆರಾಮಾಗಿ ಸೊಳ್ಳೆ ಪರದೆ ಮಾಡ್ಕೊಳ್ಬೋದು. ಆ ಥರ ಇರ್ತದೆ. ಅಂದರೆ ನೂಲುಗಳು ಎಷ್ಟು ಹತ್ರ ಇರ್ತವೆ ಅಂದರೆ ಆರಾಮ್ಸೆ ಸೊಳ್ಳೆ ಪರದೆ ಮಾಡ್ಕೋಬೋದು ಅಂತಂದರೆ. ಯಾಕೆ ಇದನ್ನು ಹೇಳಿದ್ವು ಅಂದರೆ, ತೆಂಗಿನಕಾಯಿ, ಚಿಕ್ಕ ತೆಂಗಿನಕಾಯಿ, ಇಬ್ಬರಿಗೆ ಒಂದು ಪದಾರ್ಥ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಚಿಕ್ಕ ತೆಂಗಿನಕಾಯಿ. ಇದು ಯಾವುದಕ್ಕೆ ಅಂದರೆ ಇದು ಯಜ್ಞಕ್ಕಾಗಿ ಅಂತ. ಸರಿನಾ ಹೇಳಿ? ನಿಮ್ಗಂಥದ್ದನ್ನು ಕೊಟ್ಟರೆ ಒಪ್ತೀರಾ ನೀವು? ಒಳ್ಳೆಯದನ್ನು ಕೊಡಬೇಕು ಅಂತಲ್ವ ನೀವು ಬಯಸುವಂಥದ್ದು. ಮತ್ತು ದೇವರಿಗೆ ಅಂಥದ್ದನ್ನು ಕೊಡಬೇಕು ನಾವು. ಹಾಗಾಗಿ ಇದು ನಿಮ್ಮ ಮನಸ್ಸಲ್ಲಿ ಇರಬೇಕು ಅಂತ. ನಚಿಕೇತನ ಮನಸ್ಸಲ್ಲಿ ಇದಿತ್ತು. ಅಷ್ಟು ಚಿಕ್ಕ ವಯಸ್ಸಲ್ಲೇ ನಚಿಕೇತನ ಮನಸ್ಸಲ್ಲಿ ಆ ವಿವೇಕ ಮೂಡಿತ್ತು. ಏನು ಯಜ್ಞ ಅಂದರೆ, ಏನು ದಾನ ಅಂದರೆ, ಎಂಥದ್ದನ್ನು ಕೊಡಬೇಕು, ಎಂಥ ಮನಸ್ಸಿರಬೇಕು. ತುಂಬ ವಿವೇಕ ಇತ್ತಂತ ಅವನಿಗೆ ಆ ವಯಸ್ಸಿನಲ್ಲಿ. ತಸ್ಯ ನಚಿಕೇತ ನಾಮ ಪುತ್ರ ಆಸ. ತಸ್ಯ ಅಂದರೆ ವಾಜಶ್ರವಸ. ಆತನಿಗೆ ನಚಿಕೇತ ನಾಮ ಪುತ್ರ ಆಸ. ತಮ್ಮ ಕುಮಾರಗುಂ ಸಂತಂ. ಚಿಕ್ಕವನು ಪಾಪ ನಚಿಕೇತ. ಅವನಿಗೆ 70 ವರ್ಷವೂ ಅಲ್ಲ, 20 ವರ್ಷವೂ ಅಲ್ಲ. ಪುಟ್ಟ ಬಾಲಕ, ನಿಮಗಿಂತ ಚಿಕ್ಕವನು, ನಿಮ್ಮಲ್ಲಿ ಹೆಚ್ಚಿನವರಿಗಿಂತ ಚಿಕ್ಕವನು, ಅಂತ ಚಿಕ್ಕ ಹುಡುಗ ಅವನು. ತಮ್ಮ ತಗುಹ ಕುಮಾರಗುಂ ಸಂತಂ ದಕ್ಷಿಣಾಸು ನೀಯಮಾನಾಸು ಶ್ರದ್ಧಾ ವಿವೇಶ. ಯಜ್ಞ ನಡೀತಾ ಇದೆ. ತಂದೆ ದಕ್ಷಿಣೆಗಳನ್ನು ಕೊಡ್ತಾ ಇದ್ದಾನೆ, ದಾನ ಕೊಡ್ತಾ ಇದ್ದಾನೆ. ಅದನ್ನು ನೋಡುವಾಗ ನಚಿಕೇತನಲ್ಲಿ ಒಂದು ಶ್ರದ್ಧೆ ಮೂಡಿತು. ಪ್ರಶ್ನೆ ಮೂಡಿತು ಅಲ್ಲ, ಮತ್ತೇನು? ಶ್ರದ್ಧೆ ಮೂಡಿತು. ಶ್ರದ್ಧೆ ಅಂದರೆ ಏನು? ಅದೇ ನಮ್ಮನೆ ಪಕ್ಕದ ಮನೇಲಿ ಇರ್ತಾಳೆ ಅಂತ ಹಂಗನ್ಬೇಡಿ. ಶ್ರದ್ಧೆ ಅಂದರೆ ಪಕ್ಕದ ಮನೆ ಹುಡುಗಿ ಅಂತ ಅನ್ಬೇಡಿ. ಶ್ರದ್ಧೆ ಎನ್ನುವ ಭಾವ ಯಾವುದದು ಗೊತ್ತಾ ನಿಮಗೆ?
ನಿಮಗೆಲ್ಲ ಶ್ರದ್ಧೆ ಇದೆಯೋ ಇಲ್ವಾ? ಶ್ರದ್ಧೆ ಇರೋದಕ್ಕೆ ನಾವು ಹೀಗೆ ಕೂತ್ಕೊಂಡಿದ್ದೀರಿ. ಶ್ರದ್ಧೆ ಇಲ್ಲದೇ ಇದ್ದಿದ್ರೆ ಹಾಗೆ ಮೆಲ್ಲ ಕಾಲು ನೀಡ್ತಿದ್ರಿ, ಹಾಗೆ ಮೆಲ್ಲ ಬೆನ್ನನ್ನು ಹಿಂದಿನವರ ಮೇಲೆ ಈಗಂತಿದ್ರಿ ಅಂತ ಅನ್ಕೊಂಡು ಪ್ರವಚನ ಕೇಳ್ತಿದ್ರಿ ಅಲ್ವಾ? ಶ್ರದ್ಧೆ ಇದ್ದರೆ ಹೇಗೆ ಕೂತ್ಕೋತಾರೆ? ಸುಖಾಸನದಲ್ಲಿ ಕೂತ್ಕೋತಾರೆ. ಬೆನ್ನೆಲ್ಲ ನೇರವಾಗಿರುತ್ತೆ, ಎಲ್ಲರದ್ದು ಕುತ್ತಿಗೆ ನೇರವಾಗಿರುತ್ತೆ, ದೃಷ್ಟಿ ಈ ಕಡೆಗಿರುತ್ತೆ, ಆ ಕಡೆಗೆ ಈ ಕಡೆಗೆ ಅಲ್ಲ, ಈ ಕಡೆಗೆ ಇರುತ್ತೆ. ಮನಸ್ಸು ಸಂಜೆ ಊಟಕ್ಕೆ ಏನು ಮಾಡಬಹುದು ಇವತ್ತು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಹಂಗ ಮನೆಯೊಳಗಿದ್ದರೆ ಸಾಯಂಕಾಲ ಧಾರಾವಾಹಿ ನೋಡ್ತಾ ಇರ್ತಿದ್ದೆ ಅಂತ ಅನ್ಸತ್ತಾ? ಅಲ್ಲಿ ಹೋಗಿರುತ್ತ ಮನಸ್ಸು, ಇಷ್ಟೊತ್ತಿಗೆ ಏನು ಮಾಡ್ತಾ ಇರ್ತಿದ್ದೆ ನಾನು? ಹಂಗೆಲ್ಲ ಅಲ್ಲ, ಅದೆಲ್ಲ ಶ್ರದ್ಧೆ ಅಲ್ಲ. ಶ್ರದ್ಧೆ ಅಂತ ಆಗಬೇಕಾದ್ರೆ ನಿಮ್ಮ ಹೃದಯ ಪೂರ್ತಿ ಈ ಕಡೆಗಿರಬೇಕು ಅಂತ, ಸಂಪೂರ್ಣವಾಗಿ ಈ ಕಡೆ ಇರಬೇಕು ಅಂತ, ಅದು ಶ್ರದ್ಧೆ ಅಂತ. ಈಗ ಗುರುಗಳಿಗೆ ತೆಂಗಿನಕಾಯಿಯನ್ನು ಇಡಬೇಕು ಅಲ್ವಾ? ಶ್ರದ್ಧೆ ಇದ್ದರೆ ಏನು ಮಾಡ್ತಾನೆ ಅವನು? ತೆಂಗಿನಕಾಯಿಯನ್ನು ಸುರಿದು ಶುಚಿಗೊಳಿಸಿ ಅದನ್ನು ಚೆನ್ನಾಗಿ ಅಂತ ತುಂಬ ನೋಡಲಿಕ್ಕೆ ದರ್ಶನೀಯ ಆಗಬೇಕು. ಆ ರೀತಿ ಮಾಡಿ ಅದನ್ನೊಂದು ಒಳ್ಳೆ ಹರಿವಾಣದಲ್ಲಿ ಇಟ್ಕೊಂಡು ಫಲಪುಷ್ಪ ಏನೆಲ್ಲ ಬೇಕು ಜೊತೆಗೆ ಇಟ್ಕೊಂಡು ತಗೊಂಡು ಬಂದು ಗುರುಗಳ ಮುಂದೆ ಇಟ್ಟು ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ಶ್ರದ್ಧೆ ಇದ್ದರೆ ಕಾಯಿ ತಂದು ಬಿಸಾಕ್ತಾನೆ. ಹಿಂಗೆ ತಗೊಳ್ಳಿ. ಹಿಂಗ ಒಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡೋದಂದ್ರೆ ಏನು? ಇಡೀ ಕೊಡಬೇಕು, ನಾವು ನಮ್ಮ ಇಡೀ ಅಂತರಂಗವನ್ನು ಕೊಟ್ಟು ಮಾಡಬೇಕು ಅಂತ, ಆ ಗೌರವ ಕೊಟ್ಟು ನಾವೇನೇನು ಮಾಡ್ತಾ ಇರ್ತೇವೋ ಆ ವಿಷಯದ ಕುರಿತು ಪೂರ್ಣ ಗೌರವ ಇಟ್ಟುಕೊಂಡು, ಸಂಪೂರ್ಣ ಗೌರವ ಇಟ್ಟುಕೊಂಡು ಇಡೀ ಮನಸ್ಸನ್ನು ದಾರ ಎರೆದು ಆ ಕಡೆ ಈ ಕಡೆ ಪಾಲಿಲ್ಲ ಅಲ್ಲಿ, ಆಗೋದಕ್ಕೆ ಶ್ರದ್ಧೆ ಅಂತ ಹೆಸರು. ಇಲ್ಲದೇ ಅದು ಶ್ರದ್ಧೆ ಅಲ್ಲ ಅಂತ. ಶ್ರದ್ಧೆಗೆ ಪೂರ್ಣ ಮನ ಬೇಕು, ಪೂರ್ಣ ಗೌರವ ಬೇಕು, ವಿಷಯದ ಕುರಿತು ಆದರ ಬೇಕು. ಅದಿದ್ದಾಗ ಮಾತ್ರ ಶ್ರದ್ಧೆ ಅಂತ ಆಗುವಂಥದ್ದು. ಅವನಲ್ಲಿ ಶ್ರದ್ಧೆ ಹುಟ್ಟಿತು ಅಂತ. ಯಜ್ಞ ಅಂದರೆ ಹೇಗೆ ಮಾಡಬೇಕು ಅದನ್ನು ಅಂತ, ಅದು ಇಂಥ ಯಜ್ಞ, ಸರ್ವಸ್ವ ದಕ್ಷಿಣಾಕವಾದ ಯಜ್ಞ, ಅಂತ ಅದ್ಭುತವಾಗಿರುವಂಥ ಯಜ್ಞ ಅದು. ಆ ಶ್ರದ್ಧೆ ಹುಟ್ಟಿದ್ರೆ ಫಲ ಏನು ಗೊತ್ತಾ? ಏನಪ್ಪ ಇದು ಅಂತ ಅನಿಸ್ಬಿಡ್ತು ಅವನಿಗೆ ಒಂದ್ಸತಿ. ಪೀತೋದಕಾಹ ಜಗ್ಧ ತೃಣಾಹ ದುಗ್ಧ ದೋಹಾಹ ನಿರಿಂದ್ರಿಯಾಹ. ಗೋವುಗಳ ದಾನವನ್ನು ತಂದೆ ಮಾಡ್ತಾ ಇದ್ದ ಆ ಸಮಯದಲ್ಲಿ. ಗೋದಾನ ತುಂಬ ಪುಣ್ಯದ್ದಂತೆ, ಗೋದಾನ ತುಂಬ ಪುಣ್ಯದ್ದು. ಗೋದಾನ ಮಾಡಿದವನಿಗೆ ವೈತರಣಿ ಇಲ್ಲ. ವೈತರಣಿ ಕೇಳಿದ್ದೀರ ನೀವು? ಭಯಂಕರವಾದ ನದಿ ಅದು. ಸತ್ತವರೆಲ್ಲ ಆ ನದಿಯನ್ನು ದಾಟಿ ಹೋಗಬೇಕಾಗ್ತದಂತೆ. ಯಮಮಾರ್ಗ ಅಂಥದ್ದು. ಹಾಗಾಗಿ ವೈತರಣಿಯನ್ನು ಎದುರಿಸಲೇಬೇಕಾಗ್ತದೆ. ಅಲ್ಲಿ ರಕ್ತ, ಮಾಂಸ, ಕೀವು ಇಂಥದ್ದೇ ಹರಿತಕ್ಕಂಥ ಅತಿ ಭಯಂಕರವಾದ ಕಲ್ಪನೆಯೇ ನಮಗೆ ಒಂದು ರೀತಿ ರೋಮಗಳು ನಿಮಿರಬೇಕು, ಹಾಗೆ ಮಾಡ್ತಕ್ಕಂಥ ಒಂದು ನದಿ ಇದು. ಆ ನದಿಯನ್ನು ದಾಟಬೇಕಾದ ಪರಿಸ್ಥಿತಿ ಬಂದೇ ಬರ್ತದಂತೆ. ಅಂದರೆ ಅಂಥ ಜೀವಗಳಿಗೆ ಯಾರು ಅತ್ಯಂತ ದೊಡ್ಡ ಪುಣ್ಯಾತ್ಮರು ಇರ್ತಾರೋ ಅವರ ವಿಷಯ ಬೇರೆ, ಉಳಿದವರಿಗೆಲ್ಲ ಆ ದಾರಿ ಇದ್ದೇ ಇದೆ ಅಂತ. ಆ ಸಮಯದಲ್ಲಿ ಬಂದು ಕೇಳ್ತಾರಂತೆ ಯಮದೂತರು ಅಂತ, ನಿಮ್ಮಲ್ಲಿ ಯಾರು ಗೋದಾನ ಮಾಡಿದ್ದೀರಿ ಅಂತ. ಗೋದಾನ ಮಾಡಿದವರನ್ನು ವೈತರಣಿ ದಾಟಿಸಲಿಕ್ಕೆ ನಾವೇ ಬರ್ತದೆ ಅಂತ, ನಾವೇ ಏನು ತೆಗೆದುಕೊಂಡು ಬಂದು ಕೇಳ್ತಾರಂತೆ. ಗೋದಾನ ಮಾಡಿದವ್ರು ಯಾರಿದ್ದೀರಿ, ಬನ್ನಿ ನಾವೇ ಏನಿಯರಿ ಅಂತ. ಮಾಡಿದವ್ರನ್ನ ಎತ್ತಿ ಬೇಸಾಗ್ತಾರೆ ವೈತರಣಿ ನದಿಯೊಳಗಡೆಗೆ. ಅಲ್ಲಿ ಇಲ್ಲದ ಕ್ರಿಮಿಕೀಟಗಳೋ ಕ್ರೂರ ಜಂತುಗಳೋ ಇಲ್ಲ ಅಂತ. ಅತಿ ಭಯಂಕರವಾಗಿರ್ತಕ್ಕಂಥದ್ದು ಅಂತ. ಅಷ್ಟು ಪುಣ್ಯದ್ದು ಗೋದಾನ ಅಂದರೆ. ಯಾರಾದರೂ ಸಾಯ್ತಾರೆ ಅಂದರೆ ಇನ್ನೇನು ಸಾವು ಹತ್ರ ಆಗ್ತಾ ಇದೆ ಯಾರಿಗೂ ಒಂದು ಗೊತ್ತಾದರೆ ಅವರಿಗೆ ಬೇಕಾದರೂ ಮಾಡಲೇಬೇಕಾದ ಒಂದು ಕೆಲಸ ಏನು ಗೊತ್ತಾ? ಗೋದಾನ ಅವ್ರ ಹೆಸರು ಮಾಡುವಂಥದ್ದು. ತಂದೆಯೋ ತಾಯಿಯೋ ಅಜ್ಜನೋ ಅಜ್ಜಿಯೋ ವಯಸ್ಸಾಗಿದೆ, ಮೃತ್ಯುಶೈಲಿದ್ದಾರೆ, ಈಗಲೂ ಆಗಲೋ ಇವತ್ತು ನಾಳೆಯೋ ಈ ತಿಂಗಳು ಮುಂದಿನ ತಿಂಗಳು ಹೋಗ್ಬೋದು ಅಂತಂದರೆ ಅವರಿಗೆ ನೀವು ಮಾಡಬಹುದಾದ ಬಹುದೊಡ್ಡ ಉಪಕಾರ ಅಂದರೆ ಒಂದು ಒಳ್ಳೆಯ ಕರೆದು ತಿಂಡಿ ಮಾಡಿ ತಿನ್ನಿಸೋದಲ್ಲ. ಅದು ಒಂದು ಹೊತ್ತಿಗೆ ಬಂದರೆ ಮತ್ತೊಂದು ಹೊತ್ತಿಗೆ ಇಲ್ಲ, ಅದು ಉಪಯೋಗ ಏನೂ ಇಲ್ಲ. ಆರೋಗ್ಯ ಹಾಳಾಗಿದ್ದು ಮತ್ತು ಹಾಳಾಗತ್ತೆ. ಆಮೇಲೆ ಮತ್ತು ಕೆಮ್ತಾರವರು, ಉಪಯೋಗ ಇಲ್ಲ. ಅದರ ಬದಲು ಅವರ ಹೆಸರಿನಲ್ಲಿ ಅವರ ಪರವಾಗಿ ಒಂದು ಗೋದಾನ ಮಾಡಿದರೆ
ಅವರಿಗೆ ಬಹು ದೊಡ್ಡ ಉಪಕಾರ ಮಾಡಿದಂತೆ, ಅತಿ ದೊಡ್ಡ ಉಪಕಾರ ಮಾಡಿದಂತೆ. ನೆನ್ಪಿಟ್ಕೊಳ್ಳಿ ಇದನ್ನು. ನಿಮಗೆ ಯಾರು ತುಂಬ ಹತ್ತಿರದವರು ಅಥವಾ ಯಾರ ಬಗ್ಗೆ ನಿಮಗೆ ಕರ್ತವ್ಯ ಇದೋ ಅಂಥವ್ರ ಬಗ್ಗೆ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕು, ಇದನ್ನು ಗೋದಾನ ಮಾಡಬೇಕು. ತುಂಬ ಶ್ರೇಷ್ಠವಾಗಿರುವಂಥದ್ದು. ಅಂತಹ ಗೋದಾನವನ್ನು ತಂದೆ ಮಾಡ್ತಾ ಇದ್ದಾನೆ. ಎಂಥ ಗೋವುಗಳು ಅಂದರೆ ಪೀತೋದಕಾಹ, ಅಂದರೆ ನೀರು ಕುಡಿದಿವೆ, ಜಗ್ಧ ತೃಣಾಹ, ಹುಲ್ಲು ತಿಂದಿವೆ, ದುಗ್ಧ ದೋಹಾಹ, ಹಾಲು ಕರೆದಿವೆ ಅಂತ. ಇಂಥ ಹಸುಗಳನ್ನು ಕೊಡೋದ? ಕೇಳಿ ಏನಾಯ್ತು ಅಂತ ಕೇಳಿ. ಸಹಜಪ್ಪ, ಹಸು ಅಂದಮೇಲೆ ನೀರು ಕುಡಿಯುತ್ತೆ, ಹುಲ್ಲು ತಿನ್ನತ್ತೆ, ಆಮೇಲೆ ಹಾಲು ಕರೆಯುತ್ತೆ. ಒಳ್ಳೆಯ ಹಸು ಆದರೆ ಏನಪ್ಪ ಒಳ್ಳೆ ಹಸುನೇ ಕೊಡ್ತಾ ಇದ್ದಾರೆ ಅಂತ ಆಯ್ತಲ್ಲ ಅಂತ ಅನ್ಕೋಬೇಡಿ. ಮುಂದಿನ ಶಬ್ದ ಇದೆ, ನಿರಿಂದ್ರಿಯಾಹ. ನಿರಿಂದ್ರಿಯಾಹ ಅಂದರೆ ಯಾವ ಇಂದ್ರಿಯವೂ ಕೆಲಸ ಮಾಡ್ತಾ ಇಲ್ಲ. ಅದರ ಕಣ್ಣು ಸರಿ ಇಲ್ಲ, ಕಾಲು ಸರಿ ಇಲ್ಲ, ಹಲ್ಲುಗಳೆಲ್ಲ ಸಡಿಲಾಗಿದೆ, ಅಂಥ ಪರಿಸ್ಥಿತಿ ಇದೆ ಅದಕ್ಕೆ. ಹಾಗಾಗಿ ಆ ಶಬ್ದದ ಸಾಹಚರ್ಯದ ಮೇಲೆ ಹಿಂದಿನ ಶಬ್ದಗಳ ಅರ್ಥ ಬೇರೆ ಆಗುತ್ತೆ ಅಂತ. ಮಕ್ಕಳೇ, ಒಂದು ಶಬ್ದ ಪಕ್ಕದಲ್ಲಿ ಬಂದರೆ ಉಳಿದ ಶಬ್ದಗಳ ಅರ್ಥವನ್ನು ಬೇರೆ ಮಾಡುತ್ತೆ ಅದು ಅಂತ. ನಿರಿಂದ್ರಿಯ ಅನ್ನೋ ಶಬ್ದ ಬಂದಿದ್ದರಿಂದ ಉಳಿದ 3 ಪದಗಳ ಅರ್ಥ ಬೇರೆ ಆಯಿತು. ಅರ್ಥ ಏನಾಯಿತು ಗೊತ್ತಾ? ಪೀತೋದಕ ಆಹಾರ ನೀರು ಕುಡಿಯೋಷ್ಟು ಕುಡಿದಿದೆ, ಏನು ನೀರು ಕುಡಿಯೋಕ್ಕೇನಿಲ್ಲ ಜೀವನದಲ್ಲಿ. ಆ ಹಸುಗೆ ಆಯಸ್ಸು ತೀರಿದೆ ಅಂತ, ನೀರು ಕುಡಿಯೋಷ್ಟು ಕುಡ್ದಾಗಿದೆ ಅಂತ, ಸಾವು ಮಾತ್ರ ಬಾಕಿ ಇದೆ ಇನ್ನೊಂದು. ಜಗ್ಧ ತೃಣಾಹ ಅಂದರೆ ಹುಲ್ಲು ತಿನ್ನೋಷ್ಟು ತಿಂದು ಮುಗಿದಿದೆ, ಇನ್ನು ಹುಲ್ಲು ತಿನ್ನೋಕ್ಕೇನಿಲ್ಲ, ಹೊಲ್ಲೂ ಇಲ್ಲ ಹುಲ್ಲು ತಿನ್ನೋದಕ್ಕೆ. ದುಗ್ಧ ದೋಹಾಹ ಅಂದರೆ ಏನು? ಬತ್ತಿ ಹೋಗಿದೆ ಹಸು. ಇನ್ನದು ಕರು ಹಾಕುವ ಪರಿಸ್ಥಿತಿ ಇಲ್ಲ, ಇನ್ನದು ಹಾಲು ಕೊಡುವ ಪರಿಸ್ಥಿತಿ ಇಲ್ಲ. ಅದರ ಜೀವನದಲ್ಲಿ ಎಷ್ಟು ಹಾಲು ಕೊಡಬೇಕೋ ಏನು ಹಾಲು ಕೊಟ್ಟು ಮುಗಿದಿದೆ. ಹಾಗಾಗಿ ನಿರಿಂದ್ರಿಯ ಅಂತ ಆ ಪದ ಬರದೇ ಇದ್ದರೆ ಒಳ್ಳೆಯ ಅರ್ಥ ಹೇಳ್ಬೋದಾಗಿತ್ತು ನಾವು. ಸಂಸ್ಕೃತ ಭಾಷೆ ಅಥವಾ ಯಾವುದೇ ಭಾಷೆಯ ಒಂದು ವೈಶಿಷ್ಟ್ಯ ಅದು ಅಂತ. ನಿರಿಂದ್ರಿಯ ಅನ್ನೋ ಶಬ್ದದ ಸಾಹಚರ್ಯ ಇಲ್ಲದೆ ಇದ್ದರೆ ಒಳ್ಳೆಯ ಅರ್ಥನ ಹೇಳ್ಬೋದಾಗಿತ್ತು. ಹಸುಗಳಿಗೆ ಪಾಪ ಚೆನ್ನಾಗಿ ನೀರು ಕುಡಿಸಿ, ಹುಲ್ಲು ತಿನ್ನಿಸಿ, ಹಾಲು ಕರೆದು, ಅಂದರೆ ಹಾಲಿದೆ ಅದರಲ್ಲಿ ಇನ್ನೂ ಕೂಡ ಅಂಥ ಹಸುವನ್ನು ಕೊಟ್ಟ ಅಂತ ಅನ್ಬೋದಾಗಿತ್ತು. ಆದರೆ ಹಾಗನ್ನೋ ಹಾಗಿಲ್ಲ. ನಿರಿಂದ್ರಿಯ ಅನ್ನೋ ಶಬ್ದ ಇದೆ. ಇಂದ್ರಿಯಗಳೇ ಯಾವುದು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಕಾಲಿಲ್ಲ, ಹಲ್ಲಿಲ್ಲ, ಇಂಥದ್ದು ಅಂತ. ಹಾಗಾಗಿ ಅಂಥ ಹಸುಗಳನ್ನು ಕೊಡ್ತಾ ಇದ್ದಾನೆ. ಅಷ್ಟು ಪುಟ್ಟವನಾದರೂ ಕೂಡ ನಚಿಕೇತನಿಗೆ ಅದರ ಫಲ ಏನು ಅಂತ ಗೊತ್ತು. ಅನಂದನಾಮ ತೇಲೋಕ ತಾನ್ ಸಗಚ್ಚತಿ ತಾದದತು. ಇಂಥ ಹಸು ಕೊಟ್ಟರೆ ಪುಣ್ಯ ಬರೋದಿಲ್ಲ, ಪಾಪ ಬರ್ತದೆ. ದಾನ ಮಾಡಿ ಪಾಪ ಕಟ್ಕೊಳ್ಳೋದು ಅಂದರೆ ಹೀಗೆ ಅಂತ. ದಾನ ಮಾಡಿ ಪುಣ್ಯ ಕಟ್ಕೋಬೇಕಲ್ವಾ? ಪುಣ್ಯಕ್ಕಾಗಿ ದಾನ ಮಾಡಿ ಪಾಪ ಕಟ್ಕೊಳ್ಳೋದು ಅಂದ್ರೆ ಹೇಗೆ ಅಂದರೆ ಇಂಥದ್ದನ್ನೆಲ್ಲ ದಾನ ಮಾಡಿದರೆ ಪಾಪ ಬರ್ತದೆ. ಅಪಾತ್ರ ದಾನ ಯೋಗ್ಯರಾದರೂ ಕೊಡಬೇಕು, ಅಯೋಗ್ಯರಾದರೂ ಕೊಡಬಾರ್ದು. ಹಸುವನ್ನು ಕಟುಕನಿಗೆ ದಾನ ಮಾಡಿದೆ ಅಂದರೆ ಪುಣ್ಯ ಬರ್ತದ? ಹೇಳಿ ನಿಮಗೆ. ಕಟುಕನಿಗೆ ನಾಳೆ ಕಡಿತಾನೆ ಹಸುವನ್ನು, ಅಂಥವನಿಗೆ ದಾನ ಮಾಡಿದರೆ ಪುಣ್ಯ ಬರ್ತದ ಹೇಳಿ? ಇಲ್ಲ. ಸತ್ಪಾತ್ರರಿಗೆ ಕೊಡಬೇಕು, ಯೋಗ್ಯರಾದವರಿಗೆ ಕೊಡಬೇಕು. ಆ ವಸ್ತುವನ್ನು ಬಾಳಿಸುವಂಥವರಿಗೆ, ಆ ವಸ್ತುವಿಗೆ ಯೋಗ್ಯರಾದವರಿಗೆ, ಅಂಥವ್ರಿಗೆ ಕೊಡಬೇಕಾಗ್ತದೆ ಅದನ್ನು. ಹಾಗೆ ಕೊಡಬೇಕಾದ್ದನ್ನು ಕೊಡಬೇಕಾಗ್ತದೆ. ಎಂಥದ್ದನ್ನು ಕೊಡೋದಲ್ಲ ಅಂತ, ಕೊಡಬೇಕಾದ್ದನ್ನು ಕೊಡಬೇಕಾಗ್ತದೆ ಅಂತ. ಅದನ್ನು ಮಾಡದೆ ಇಂಥದ್ದನ್ನೆಲ್ಲ ಹಸುಗಳನ್ನು ದಾನ ಕೊಟ್ಟರೆ ಅನಂದಾನಾಮ ನಾಮತೆ ಲೋಕ, ಅವನು ಒಳ್ಳೆಯ ಲೋಕಗಳಿಗೆ ಹೋಗೋದಿಲ್ಲ, ಪಾಪಮಯವಾಗಿರ್ತಕ್ಕಂಥ ಲೋಕಗಳಿಗೆ ಅವನು ಹೋಗ್ತಾನೆ. ಅನಂದ ಅಂದರೆ ಏನು? ಅನಂದ ಅಂದರೆ ಅನಾನಂದ ಅಂತ. ಅನಾನಂದ ಅಂದರೆ ಏನು? ಎಲ್ಲಿ ಆನಂದವೇ ಇಲ್ಲವೋ, ಎಲ್ಲಿ ಸುಖವೇ ಇಲ್ಲವೋ ಅಂಥ ಲೋಕಕ್ಕೆ ಹೋಗ್ತಾನೆ ಅವನು, ಅಂಥ ಜನ್ಮಕ್ಕೆ ಹೋಗ್ತಾನೆ. ಬೇಕಾ ಇಂಥ ದಾನ ಮಾಡಬೇಕಾ? ಕಾಶಿಗೆ ಹೋಗಿ ಏನು ಬಿಟ್ಟು ಬರಬೇಕು? ಅದ್ಯಾರೋ ಒಬ್ಬರು ಏನು ಮಾಡಿದಂತೆ, ನಮ್ಮ ಉಪಾಧ್ಯಾಯರು ಹೇಳ್ತಾ ಇದ್ರು. ಶಂಕರನಾರಾಯಣ ಜಯಸರು ಅಂತ ಮೈಸೂರಲ್ಲಿರ್ತಾರೆ ಅವರು, ನಮ್ಗೆ ಪಾಠ ಮಾಡಿದವರು. ಅವರೊಂದು ಉದಾಹರಣೆ ಕೊಡ್ತಾಯಿದ್ರು. ಆ ಉದಾಹರಣೆ ಏನು ಅಂದರೆ, ನಡೆದಿದ್ದ ಘಟನೆ ಇದು, ನಡೆದಿರೋ ಘಟನೆ ಇಲ್ಲ. ಯಾರೋ ಒಬ್ಬರು ಕಾಶಿಗೆ ಹೋಗಿ ಹೆಂಡತಿ ಬಿಟ್ಟು ಬಂದ್ರಂತೆ.
ಹೆಂಡ್ತಿಗೂ ಇವರಿಗೂ ದಿನಾ ಜಗಳ ಆಗ್ತಾ ಇತ್ತು. ಇಷ್ಟ ಅಲ್ಲ ಅನಿಷ್ಟ ಆ ಹೆಂಡ್ತಿ ಅಂದರೆ, ಮುಖ ಕಂಡ್ರಾಗಲ್ಲ, ಪೀಡೆ ಕಳ್ಕೋಬೇಕಾಗಿತ್ತು ಹೇಗಾದರೂ. ಹಾಗಾಗಿ ಹೆಂಡ್ತಿನ ಪುಸಲಾಯಿಸಿ ಕಾಶಿ ಯಾತ್ರೆ ಮಾಡೋಣ ಅಂತ ಪುಸಲಾಯಿಸಿ ಕರ್ಕೊಂಡೋಗಿ ಯಾವುದೋ ಒಂದು ಘಾಟಲ್ಲಿ ಜನ ತುಂಬಿದ್ದ ಜಾಗದಲ್ಲಿ ಮೆಲ್ಲ ಗೊತ್ತಾಗದಿರೋ ಹಾಗೆ ತಪ್ಪಿಸ್ಕೊಂಡು ಈ ಕಡೆ ಬಂದುಬಿಟ್ಟಿದ್ದು. ಪಾಪ ಆಕೆ ಕೈಯಲ್ಲಿ ಹಣನೂ ಇಲ್ಲ, ಆಕೆಗೆ ಭಾಷೆನೂ ಬರೋದಿಲ್ಲ. ವಾಪಸ್ ಬರೋಕ್ಕೆ ಅವಳ ಹತ್ರ ಏನು ದಾರಿನೇ ಇಲ್ಲ ಅಂತ ಅದು ಗೊತ್ತು ರೀ ಚೆನ್ನಾಗಿ. ಹಾಗಾಗಿ ಹೋಗಿ ಕಾಶಿಗೆ ಹೋಗಿ ಏನು ಬಿಟ್ಟು ಬಂದೆ ಅಂದರೆ, ಯಾರೋ ಬದನೆಕಾಯಿ ಬಿಟ್ಟು ಬಂದೆ ಅಂತ, ಇನ್ಯಾರೋ ತೊಂಡೆಕಾಯಿ ಬಿಟ್ಟು ಬಂದೆ ಅಂತ. ಈ ಪುಣ್ಯಾತ್ಮ ಹೆಂಡತಿ ಬಿಟ್ಟು ಬಂದೆ. ನಿಮ್ಮದೆಲ್ಲ ಇಂಥ ಯೋಜನೆಗಳಿದೆಯಾ ಮುಂದೆ? ನೀವು ಕಾಶಿಗೆ ಹೋದಾಗ ವಯಸ್ಸಾದ ತಂದೆ ತಾಯಿಗಳು ಯಾರು ಸಾಕ್ತಾರೆ ಇವ್ರನ್ನ ನೋಡ್ಕೊಳ್ಳೋದು ಕಷ್ಟ. ಕಾಶಿಗೆ ಹೋಗಿ ತ್ಯಾಗ ಮಾಡ್ಬೋದು ಬಂದುಬಿಡೋದನ್ನು. ಇಂಥದ್ದೇನಾದ್ರು ಯೋಜನೆ ಇದೆಯಾ ನಿಮ್ಮದು ಮುಂದೆ? ಹಾಗೆಲ್ಲ ಮಾಡಿಕೊಡೋದು. ಹಾಗಾಗಿ ಅದು ಬೇರೆ, ಅದು ಪಾಪದ ಕೆಲಸ. ಅದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ವಿವಾಹ ಆಗಿ ಧರ್ಮವಿರಲಿ, ಅರ್ಥವಿರಲಿ, ಕಾಮವಿರಲಿ, ನಿನ್ನನ್ನು ಬಿಟ್ಟು ನಾನು ಬದುಕಿಲ್ಲ ಎನ್ನುವಷ್ಟು ಮಟ್ಟಿಗೆ ಆ ರೀತಿ ವಿವಾಹ ಆಗಿ ಅಗ್ನಿಸಾಕ್ಷಿಯಾಗ ಕೈ ಹಿಡಿದವಳನ್ನ ಎಲ್ಲೂ ಹಾಗೆ ಬಿಟ್ಟು ಬಂದರೆ ಮತ್ತೆ ಬರದೇ ಇರೋ ಥರ ಅವನಿಗಿನ್ನು ಮುಂದೆ ಒಳ್ಳೇದಾಗೋದೇ ಇಲ್ಲ. ಅದು ಪರಿಹಾರವಾಗದ ಪಾಪ, ಅದು ತೀರದ ಪಾಪ. ಅದು ಯಾರೂ ಅಂಥ ಪಾಪವನ್ನು ಮಾಡಬಾರ್ದು. ಅವ್ರು ಯಾವತ್ತೂ ಉದ್ಧಾರ ಆಗೋದಿಲ್ಲ ಇಂಥ ಪಾಪವನ್ನು ಮಾಡಿದರೆ. ಇದು ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಕಾಶಿಗೆ ಹೋಗಿ ಬಿಟ್ಟು ಬರಬೇಕಾಗಿದ್ದು ಯಾವುದು? ವಿಶ್ವನಾಥನಿಗೆ ಅರ್ಪಣೆ ಮಾಡಿ ಬರಬೇಕಾಗಿದ್ದು ಯಾವುದು? ಇಷ್ಟವಾಗಿರುವಂಥದ್ದು, ಪ್ರಿಯವಾಗಿರುವಂಥದ್ದು. ಅಂಥದ್ದನ್ನು ತ್ಯಾಗ ಮಾಡಿದರೆ ತ್ಯಾಗ ಅಂತ ಹೆಸರು ಅಲ್ವಾ? ಮನೆಯಲ್ಲಿ ಕಸ ಗುಡಿಸೋದು, ಆ ಕಸವನ್ನು ತ್ಯಾಗ ಮಾಡಿದೆ ನಾನು ಅಂತ ಹೊರಗಡೆ ಅಂತೀರ ಹಾಗೆ ನೀವು. ಬಿಟ್ಟು ಕೊಟ್ಟೆ ಕಸವನ್ನು, ಇಷ್ಟು ಕಸವನ್ನು ಕೂಡ ಉದಾರ ಬುದ್ಧಿಯಿಂದ ಪಕ್ಕದ ಮನೆಯವರಿಗೆ ಬಿಟ್ಟು ಕೊಟ್ಟೆ ಅಂತ. ತಗೊಂಡು ಹೋಗಿ ಪಕ್ಕದ ಮನೆ ಅಂಗಳದಲ್ಲಿ ಇಟ್ಟು ಬಂದೆ ಅಂದರೆ, ಪಕ್ಕದ ಮನೆ ದೇವರ ಕೋಣಲ್ಲಿ ಇಟ್ಟು ಬಂದೆ ಅಂದರೆ, ಎಷ್ಟು ಕಸವನ್ನು ಕೂಡ ದಾನ ಮಾಡಿದ್ದೇನೆ ನಾನು. ಏನು ದಾನ? ಕಸ ದಾನ ಅಂದರೆ ಆಗ್ತದ? ಒಪ್ಕೋತೀರ ನೀವು ಇದನ್ನು ಅಂತ, ಇಂಥ ದಾನವನ್ನು ಅಂತ ಅಲ್ಲ. ಉತ್ತಮವಾಗಿದ್ದನ್ನು ಕೊಟ್ಟರೆ ಮಾತ್ರ, ಅಂದರೆ ತ್ಯಾಗ ಅಂತ ಆಗಬೇಕಾದ್ರೆ ಬಿಟ್ಟು ಕೊಡಬೇಕು ಹೃದಯದಿಂದ, ಅಂಥದ್ದಿರಬೇಕು ಅಂತ. ಅದು ಬಿಟ್ಟು ಹೋಗಿದೆ ಈಗಲೇ, ಅದೆಲ್ಲ ದಾನ ಅಲ್ಲ. ನಾವು ಇಟ್ಕೊಂಡೇ ಇಲ್ಲ. ಈ ನಮ್ಮ ಮನಸ್ಸಿಗೆ ಅಟ್ಯಾಚ್ಮೆಂಟೇ ಇಲ್ಲ ಅಂದರೆ ದಾನ ಅಲ್ಲ. ಅದು ಅಟ್ಯಾಚ್ಮೆಂಟ್ ಇರಬೇಕು ಅಂತ, ಅದ್ರ ಮೇಲೊಂದು ಏನೊಂದು ಭಾವ ಇರಬೇಕು, ನಮಗೆ ಉಪಯೋಗ ಆಗೋಂಥದ್ದಾಗಿರ್ಬೇಕು. ಅದು ತಗೊಂಡವನಿಗೂ ಉಪಯೋಗ ಆಗೋಂಥದ್ದಾಗಿರಬೇಕು. ಅಂಥದ್ದನ್ನು ಕೈ ಎತ್ತಿ ಕೊಟ್ಟಾಗ ಅದಕ್ಕೆ ದಾನ ಎನ್ನುವ ಹೆಸರು ಬರ್ತಕ್ಕಂಥದ್ದು ಅಂತ. ಹಾಗಾಗಿ ಅದಾಗಬೇಕಾಗಿತ್ತು, ಅದಾಗಿಲ್ಲ. ದಾನದ ಬದಲು ಇಲ್ಲಿ ಲೋಭ ನಡೀತಾ ಇರ್ತಕ್ಕಂಥದ್ದು. ಲೋಭ ಅಂತ, ವಸ್ತುಗಳ ಮೇಲೆ ಸಲ್ಲದ ವ್ಯಾಮೋಹ ಅಂತ. ಲೋಭ ಅಂದರೆ ಏನು? ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅಕ್ಕಿ ಮೇಲೆ ಲೋಭ ಅಂತ. ಅಕ್ಕಿ ಮೇಲೆ ಲೋಭ ಆದರೆ ಏನಾಗುತ್ತೆ ಗೊತ್ತಾ? ಅವನು ಊಟ ಮಾಡೋದೇ ಇಲ್ಲ. ಅಕ್ಕಿ ಎಳೆದು ಹಾಕಬೇಕಾದ್ರೆ ಅವನಿಗೆ ಕೈ ಚಿಕ್ಕದೇ ಆಗ್ತದೆ. ಅವನಿಗೆ ಹೆಂಡತಿ ಮಕ್ಕಳಿಗೆ ಅವನು ಅರೆ ಹೊಟ್ಟೆ ಮಾಡ್ತಾನೆ. ಒಳ್ಳೇದಾಗ್ತದೆ ಅದರಿಂದ? ಇಲ್ಲ ಅಲ್ವಾ? ಅಂಥದ್ದು ಇರಬಾರ್ದು ಅಂತ. ಹಾಗೆ ದಾನ ಮಾಡುವಾಗ ಕೂಡ ಲೋಭ ಬಂದುಬಿಟ್ರೆ ಅವನು ಒಳ್ಳೆ ದಾನವನ್ನು ಮಾಡೋದಿಲ್ಲ ಅಂತ. ದಾನವನ್ನು ಹೇಗೆ ಮಾಡಬೇಕು ಮಾಡೋದಿಲ್ಲ ಅಂತ. ಹೀಗೆ ಇಲ್ಲಿ ಏನಾಗಿದೆ ಅಂದರೆ, ವಾಜಶ್ರವಸರಿಗೆ ಲೋಭ ಬಂದುಬಿಟ್ಟಿದೆ ದಾನ ಮಾಡಬೇಕಾದ್ರೆ. ಹಾಗೆ ಒಳ್ಳೊಳ್ಳೆ ಹಸುಗಳನ್ನು ತಾನು ಇಟ್ಕೊಂಡು, ಯಾವ ಹಸು ಮುದಿಯಾಗಿದೆ, ಯಾವ ಹಸು ಇನ್ನೂ ಕರು ಹಾಕೋದಿಲ್ಲ, ಯಾವ ಹಸುನ ಸಾಕೋದೇ ಕಷ್ಟ, ತಂದು ಸಾಕಬೇಕು, ಏನು ಉಪಯೋಗ ಇಲ್ಲ ಅದರಿಂದ ಅನ್ನೋ ಥರ ಅವನ ಭಾವನೆ ಅಷ್ಟೇ. ಹಸುವಿಗೆ ಉಪಯೋಗ ಇಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಉಪಯೋಗ ಇದ್ದೇ ಇದೆ ಹಸುವಿಗೆ ಯಾವತ್ತಿದ್ರೂ ಕೂಡ. ಆದರೆ ಭಾವನೆ ಇದು. ಅಂಥದ್ದನ್ನು ಕೊಡ್ತಾ ಇದ್ದಾನೆ, ತಪ್ಪು ಮಾಡ್ತಾ ಇದ್ದಾನೆ. ಅದನ್ನು ಕಂಡಾಗ ಸರಿ ಅನ್ನಿಸ್ಲಿಲ್ಲ ನಚಿಕೇತನಿಗೆ. ಮಕ್ಕಳೇ, ಒಂದು 2-3 ಸಂಗತಿಗಳನ್ನ ಹೇಳಿ ಇವತ್ತಿನ ಪ್ರವಚನವನ್ನು ಪರಿವಸನ ಮಾಡ್ತೀವಿ. ತಪ್ಪನ್ನು ಕಂಡಾಗ ಏನು ಮಾಡಬೇಕು? ಒಂದು ತಪ್ಪು ನಡೀತಾ ಇದೆ, ಅದನ್ನು ಕಂಡಾಗ ಏನು ಮಾಡಬೇಕು? ಅಲ್ವಾ? ದಾರಿಯಲ್ಲಿ ಮುಳ್ಳಿದೆ ಅಂತ ಅಂದ್ಕೊಳ್ಳಿ. ಹೋಗೋ ದಾರಿಯಲ್ಲಿ 3 ದಾರಿ. ಆಗ ಒಂದು ದಾರಿ, ಇನ್ನೊಂದು ದಾರಿ, ಮತ್ತೊಂದು ದಾರಿ, ಇನ್ನೂ ಒಂದು ದಾರಿ ಇದೆ. 4 ದಾರಿಗಳಿದೆ. ಮುಳ್ಳನ್ನು ಕಂಡಾಗ ವಾಪಸ್ ಹೋಗ್ಬಿಡೋದು.
ಇದು ಒಂದು ದಾರಿ. ಇದು ಮುಳ್ಳನ್ನು ತುಳಿದು ಚುಚ್ಚಿಸ್ಕೊಂಡು ಕಷ್ಟಪಟ್ಕೊಂಡು ಹೋಗೋದು, ಇದು ಇನ್ನೊಂದು ದಾರಿ. ಇದು ಮುಳ್ಳನ್ನು ಬಳಸ್ಕೊಂಡು ಹೋಗೋದು, ಅದೆಲ್ಲ ಇರುತ್ತೆ ಮುಳ್ಳು, ಮುಂದೆ ಬಂದವರು ಚುಚ್ಚುತ್ತೆ, ಅದು ಬಳಸ್ಕೊಂಡು ಹೋಗೋದು, ಅದು ಒಂದು ದಾರಿ. ಅದರ ದಾರಿ, ಸರಿಯಾದ ದಾರಿ ಯಾವುದು ಅಲ್ವಾ? ತಪ್ಪನ್ನು ಕಂಡಾಗ ಅಂಥ ಮನಸ್ಸು ಆಡಬೇಕು ನಮಗೆ. ತಪ್ಪನ್ನು ಕಣ್ಮುಚ್ಚಿ ಕೂತ್ಕೊಳ್ಳೋದಲ್ಲ, ತಪ್ಪನ್ನು ಕಂಡು ಕೈಕಟ್ಟಿ ಕೂತ್ಕೊಳ್ಳೋದಲ್ಲ. ಆ ತಪ್ಪು ಸರಿಯಾಗೋದಕ್ಕಿರುವಂಥ ಪ್ರಯತ್ನಗಳನ್ನು ಮಾಡಬೇಕು, ಆದರೆ ವಿವೇಕದಿಂದ ಮಾಡಬೇಕು. ದೊಡ್ಡವ್ರ ಕೈಯಿಂದ ಆಗ್ತಾಯಿದೆ ಹೋಗಿ ನಾವು ಸೀದಾ ಬುದ್ಧಿ ಹೇಳೋದಲ್ಲ. ಯಾರೋ ನಮ್ಮ ತಂದೆ ಏನೋ ಒಂದು ತಪ್ಪು ಮಾಡ್ತಾಯಿದ್ದಾರೆ, ಹೋಗಿ ಬುರುಡಿಗೆ ರೆಡೇಟ್ ಕೊಟ್ಟು ಹೀಗೆ ಮಾಡಬೇಡ ಅಂತ ಹೇಳಿದ್ರು. ಮಾಡ್ತೀರಾ ಹಾಗೆ? ಹಾಂ, ಯಾರಿಗೆ ಈಗ ತಪ್ಪನ್ನು ತಿದ್ದಿ ಹೇಳೋದಾದರೂ ಕೂಡ, ಎಚ್ಚರಿಸೋದಾದರೂ ಕೂಡ ಅದಕ್ಕೊಂದು ಪರಿಭಾಷೆ ಇದೆ ಅಂತ. ನಾವು ಯಾರು ಮತ್ತು ಅವ್ರು ಯಾರು, ಅವ್ರಿಗೆ ನಾವು ಹೇಗೆ ಹೇಳ್ಬೋದು? ಒಬ್ಬ ರಾಜನಿಗೆ ನಾವು ಹೇಗೆ ಹೇಳಬೇಕು? ತಪ್ಪನ್ನೇ ಆದರೂ ಕೂಡ ರಾಜನಿಗೆ ಹೇಳ್ಬೇಕಾದ್ರೆ ಹೇಗೆ ಹೇಳಬೇಕು? ನಮ್ಮ ಮಕ್ಕಳಿಗೆ ಹೇಳ್ಬೇಕಾದ್ರೆ ಹೇಗೆ ಹೇಳಬೇಕು? ಶಿಷ್ಯರಿಗೆ ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ವ್ಯತ್ಯಾಸ ಇದೆ, ಭಾಷೆ ಬೇಕು ಅದಕ್ಕೆ. ಇದನ್ನೇ ನೆನಪಿಟ್ಕೋಬೇಕು ನೀವು. ಗುರುಗಳು ಹೇಳಿದ್ದಾರೆ, ತಪ್ಪು ಕಂಡ್ರೆ ಸಹಿಸಬೇಡ ಅಂತೇಳಿ. ಹಾಗಾಗಿ ತಂದೆಗೆ ಬುರುಡೆಗೆ ಹೊಡೆದೆ ಎರಡು ಅಂತ ಆ ಥರ ಮಾಡಿ ಪಾಪ ಕಟ್ಕೋಬೇಡಿ, ಹಾಗೆಲ್ಲ ಅಲ್ಲ. ಯಾರಿಗೆ ಯಾರ ತಪ್ಪನ್ನು ನೀವು ತಿದ್ದಬೇಕು, ಎಚ್ಚರಿಸಬೇಕು, ಅದಕ್ಕೆ ತಕ್ಕ ಗೌರವ, ತಕ್ಕ ಮರ್ಯಾದೆ, ವಿಧಾನಗಳು ಬೇರೆ ಆಗ್ತವೆ, ರೀತಿ ನೀತಿಗಳು ಬೇರೆ ಆಗ್ತವೆ, ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಆದರೆ ತಪ್ಪನ್ನು ಒಪ್ಪಿಕೊಳ್ಳತಕ್ಕದ್ದಲ್ಲ, ತಪ್ಪನ್ನು ಕಂಡು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಲ್ಲ, ಕೈ ಕಟ್ಟಿ ಕೂತ್ಕೊಳ್ಳೋದಲ್ಲ. ತಪ್ಪು ಸರಿಯಾಗಬೇಕು, ಅದಕ್ಕಿರೋ ಪ್ರಯತ್ನವನ್ನು ಮಾಡಲೇಬೇಕು. ಇಡೀ ಜೀವನದಲ್ಲಿ ನಾವು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ವಿಷಯ ಅಂತ. ಹಾಗಾಗಿ ನಚಿಕೇತನಿಗೆ ಅದು ತಪ್ಪು ಅಂತ ಅನ್ನಿಸ್ತು. ಆದರೆ ಅವನು ಹೋಗಿ ತಂದೆಗೆ ಏನು ಮಾಡಲಿಲ್ಲ, ತಂದೆಗೆ ಹೋಗಿ ಗದರಲಿಲ್ಲ ಅವನು. ತಂದೆಗೆ ಹೋಗಿ ಏನಪ್ಪ ನೀವು ಹೀಗೆಲ್ಲ ಮಾಡ್ತಿದ್ರಿ ಅಂತ ಜೋರು ಮಾಡಲಿಲ್ಲ ಅವನು. ತಂದೆಗೆ ಹೋಗಿ ತಪ್ಪು ನಿಮ್ಮದು ಅಂತ ಅವನು ಆ ರೀತಿ ತಂದೆಗೆ ಅವಮಾನ ಆಗುವಂತೆ ಯಾವ ಶಬ್ದವನ್ನು, ಯಾವ ವಾಕ್ಯವನ್ನು ಉಚ್ಚರಿಸಲಿಲ್ಲ. ಅಷ್ಟು ಚಿಕ್ಕವನಾದರೂ ಕೂಡ ಅವನಿಗೆ ಎಷ್ಟು ವಿವೇಕ ಇತ್ತು ಅಂದರೆ, ತಪ್ಪನ್ನು ಗುರುತಿಸಿದ, ತಪ್ಪನ್ನು ಒಪ್ಕೋಬಾರದು ಅಂತ, ತಿದ್ದುಪಡಿ ಆಗಬೇಕು, ತಂದೆಗೆ ಒಳ್ಳೆಯದಲ್ಲ, ಈ ವಂಶಕ್ಕೂ ಕೂಡ ಒಳ್ಳೆಯದಲ್ಲ ಎನ್ನುವ ಪ್ರಜ್ಞೆ ಇತ್ತು ಅವನಿಗೆ. ಆದರೆ ತಂದೆಗೆ ತಪ್ಪನ್ನು ತಿದ್ದಿ ಹೇಳುವಾಗ ಎಷ್ಟು ಗಂಭೀರ ಭಾಷೆಯನ್ನು ಬಳಸ್ತಾನೋ ಅಂತಂದರೆ, ತತ ಕಸ್ಮೈ ಮಾಂ ದಾಸ್ಯಸಿ. ತತ ಅಂದರೆ ತಾತ, ತಂದೆ. ತಾತ ಅಂದರೆ ಅಜ್ಜ ಅಂತಲೇ ಅರ್ಥ ಅಲ್ಲ, ಸಂಸ್ಕೃತದಲ್ಲಿ ತುಂಬ ಪ್ರೀತಿಯಿಂದ ಬಳಸುವಂಥ ಶಬ್ದ ತಾತ ಅನ್ನುವಂಥ ಶಬ್ದ. ಕನ್ನಡದಲ್ಲಿ ಅಜ್ಜನಿಗೆ ಆ ಶಬ್ದವನ್ನು ಬಳಸ್ತಾರೆ, ತಂದೆಗೂ ತಾಯಿ ತಂದೆಗೂ ಆ ಶಬ್ದ ಬಳಸ್ತಾರೆ. ತತ ಕಸ್ಮೈ ಮಾಂ ದಾಸ್ಯಸಿ. ಅಪ್ಪ, ನನ್ನನ್ನು ಯಾರಿಗೆ ದಾನ ಕೊಡ್ತೀಯ? ನನ್ನನ್ನು ಯಾರಿಗೆ ದಾನ ಕೊಡ್ತೀಯ? ಅರ್ಥ ಏನು ಹಾಗಂದರೆ, ಪ್ರಿಯವಾದ್ದನ್ನು ದಾನ ಕೊಡಬೇಕು. ತಾನು ಪ್ರಿಯ ತಂದೆಗೆ, ಪರೋಕ್ಷವಾಗಿ ತಂದೆಯನ್ನು ಎಚ್ಚರಿಸ್ತಾ ಇದ್ದಾನೆ ಅವನು ಅಂತ. ಸರ್ವಸ್ವ ದಾನ ಮಾಡುವಂಥ ಯಜ್ಞ, ನಾನು ಅದರಲ್ಲೇ ಬಂದೆ, ನನ್ನನ್ನು ದಾನ ಮಾಡಬೇಕು, ನೀನು ಇಟ್ಕೊಳ್ಳೋದಲ್ಲ. ಲೋಪ ಅದು, ನಿಯಮಗಳಿಗೆ ಲೋಪ ಅದು. ಏನನ್ನು ಇಟ್ಕೊಳ್ಳೋಕೂಡ್ದು, ನನ್ನನ್ನು ಇಟ್ಕೊಳ್ಳೋಕೂಡ್ದು, ಆ ಭಾವವಿದೆ ಅದರಲ್ಲಿ. ಜೊತೆಯಲ್ಲಿ ಪ್ರಿಯವಾದ್ದನ್ನು ಕೊಡಬೇಕು, ಬೇಡವಾದ್ದನ್ನು ಕೊಡೋದಲ್ಲ ಅಂತ ಆ ಭಾವವೂ ಇದೆ. ಅದನ್ನು ಎಷ್ಟು ಗಂಭೀರವಾಗಿ ಅವನು ಪ್ರೆಸೆಂಟ್ ಮಾಡ್ತಾನೆ ನೋಡಿ ನಚಿಕೇತ ಅಂತ. ಕಲ್ತ್ಕೊಳ್ಳಿದನ ಅಂತ. ತತ ಕಸ್ಮೈ ಮಾಂ ದಾಸ್ಯಸಿ. ತಂದೆಗೊಂಚೂರು ಉರಿತಂತೆ, ಏನು ಮುಟ್ಟಿತು ತಂದೆಗದು. ಈ ಎರಡು ವಿಷಯವೂ ಅರ್ಥ ಆಯಿತು. ಓಹೋ, ನಾನು ಮಾಡೋದು ಸರಿಯಲ್ಲ ಅಂತ ನನ್ನ ಮಗ ಹೇಳ್ತಾ ಇರುವಂಥದ್ದು, ಪ್ರಿಯವಾದ್ದನ್ನು ಕೊಡಬೇಕು ಅಂತ ಹೇಳ್ತಾ ಇರುವಂಥದ್ದು, ಮತ್ತು ಉತ್ತಮವಾದ್ದನ್ನು ಕೊಡಬೇಕು, ಸರ್ವಸ್ವವನ್ನು ಕೊಡಬೇಕು, ಅರ್ಥ ಆಯ್ತದು. ಆದರೆ ಅರ್ಥ ಆಗಿದೆ ಹೋದು, ಚುಚ್ಚಿದೆ ಒಂದು ಸ್ವಲ್ಪ ಅಂತ, ಪ್ರಿಕ್ಕಾಗಿದೆ ಮನಸ್ಸಿಗೆ. ಏನದು ಅಂದರೆ, ನನಗೆ ಬುದ್ಧಿ ಹೇಳ್ತಾನೆ ಅವನು ಅಂತ. ನನ್ನ ಮಗನಿಂದ, 5 ವರ್ಷದ ಮಗನಿಂದ ಬುದ್ಧಿ ಹೇಳಿಸ್ಕೋಬೇಕು ನಾನು ಅಂತ. ಎಲ್ಲೋ ಒಂದು ಚೂರು ಈಗೋ ಹರ್ಟಾಗಿದೆ ಅಲ್ಲಿ ಅಂತ ಅವನಿಗೆ ಅಂತ. ಉತ್ತರ ಕೊಡಲಿಲ್ಲ. ಆ ಮೌನಕ್ಕೆ ಅದೇ ಅರ್ಥ. ಉತ್ತರ ಕೊಡದೇ ಇದ್ದಾಗ ಸಮಾಧಾನ ಇಲ್ಲ ಅಂತ. ಇನ್ನೊಂದು ಸಾರಿ ಕೇಳಿದ, ದ್ವಿತೀಯಂ. ತಂದೆ ಉತ್ತರ ಕೊಡಲಿಲ್ಲ. ತೃತೀಯಂ, 3ನೇ ಸಾರಿ, ತತ ಕಸ್ಮೈ ಮಾಂ ದಾಸ್ಯಸಿ. ಪಿತ್ತ ನೆತ್ತಿಗೇರಿತು. ಸಿಟ್ಟು ನಾಲಿಗೆಗೆ ಬಂತು. ಬುದ್ಧಿಯ ನಿಯಂತ್ರಣ ಸಿಟ್ಟಿನ ಕೈಗೆ ಹೋಯಿತು. ವಾಜಶ್ರವಸನ ಕೈಯಲ್ಲಿ ಬುದ್ಧಿ ಇಲ್ಲ, ಅವನ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಇದೆ ಅಂತ. ಸಿಟ್ಟು ಬುದ್ಧಿ ಕೆಡಿಸ್ತದೆ ಅಂತ ಹಾಗಾಯಿತು ಅಂತ.
ಹಾಗಾಗಿ ಎತ್ತಿದ ಬಾಯಿಗೆ ಹೇಳಿದ್ದೇನು ಅಂದರೆ ಮೃತ್ಯವೇ ದದಾಮಿ, ನಿನ್ನನ್ನು ಮೃತ್ಯುವಿಗೆ ಕೊಡ್ತೇನೆ. ಮೃತ್ಯುವಿಗೆ ಕೊಡಬೇಕು ಅಂತ ಹೊರಟಿರೋದಲ್ಲ ತಂದೆ, ಮಗನನ್ನು ಗದರಿಸುವ ಕ್ರಮ ಅದು. ನನ್ನನ್ನು ಪ್ರಶ್ನೆ ಮಾಡ್ತೀಯಾ, ನಾ ಮಾಡೋದು ತಪ್ಪು ಅಂತ ಹೇಳ್ತೀಯಾ? ಯಾರು ನೀನು? ಎಷ್ಟುದ್ದದ ನೀನು? ಹುಟ್ಟಿ ಎಷ್ಟು ಸೋಮವಾರ ಆಯಿತೋ? ಹೀಗೆಲ್ಲ ಇದೆಯಲ್ವಾ? ಹುಟ್ಟಿ 3 ಸೋಮವಾರ ಆಗಿಲ್ಲ, ನನಗೆ ಬುದ್ಧಿ ಹೇಳಕ್ಕೆ ಬರ್ತಾನೆ ಅವನು. ಆ ತರಹ ಅದು, ಅದ್ರ ಧ್ವನಿ ಇರೋದು ಹಾಗೆ ಅಂತ. ಆದರೆ ಬಾಯಿಂದ ಬಂದಿದ್ದೇನು ಅಂದರೆ ಮೃತ್ಯವೇ ದದಾಮಿ, ಅದನ್ನು ಹಾಗೆ ಸ್ವೀಕರಿಸ್ತಾನೆ ನಚಿಕೇತ ಅಂತ. ಯಥಾವತ್ತಾಗಿ ಆ ಶಬ್ದಗಳಿಗೆ ಏನು ಅರ್ಥವೋ, ಸಾಮಾನ್ಯ ಪರಿಭಾಷೆಯ ಶಬ್ದಗಳಿಗೆ ಏನು ಅರ್ಥವೋ ಅದೇ ಅರ್ಥದಲ್ಲಿ ನಚಿಕೇತ ಸ್ವೀಕಾರ ಮಾಡಿದಾಗ ಪ್ರಕರಣ ಗಂಭೀರ ಆಯಿತು. ಮುಂದಿನದನ್ನು ನಾಳೆ ನೋಡೋಣ ಅಂತ. ಯಾಕೆಂದರೆ ಒಂದು ಘಟ್ಟಕ್ಕೆ ಬಂದು ನಿಂತಿದ್ದೆ ನಾವೀಗ ಅಂತ. ತಂದೆ ಮಗನನ್ನು ಯಮನಿಗೆ ಕೊಡುವಲ್ಲಿವರೆಗೆ ಬಂದು ನಿಂತಿದ್ದೇವೆ ಅಂತ. ಸುಲಭ ಇಲ್ಲ ಮುಂದಿನ ದಾರಿ. ಯಮಲೋಕಕ್ಕೆ ಹೋಗಬೇಕು, ಯಮನ ಬಳಿ ಹೋಗಬೇಕು. ದಾರಿ ಹೇಗೆ? ಯಮಲೋಕಕ್ಕೆ ಹೋಗೋದು ಹೇಗೆ? ಧೈರ್ಯ. ನೀವು ನಿಮ್ಮನ್ನು ಆ ಸ್ಥಾನದಲ್ಲಿ ಕಲ್ಪನೆ ಮಾಡ್ಕೊಂಡು ಯೋಚನೆ ಮಾಡಬೇಕು. ಒಂದು ವೇಳೆ ನೀವು ಯಮಲೋಕಕ್ಕೆ ಹೋಗಬೇಕು ಅಂದರೆ ಹೋಗಬೇಡಿ, ಇಲ್ಲೇ ಏರಿ, ನಮ್ಮ ಜೊತೆಗೆ ಏರಿ ಭಾಳ ಕಾಲ. ಹಾಗಲ್ಲ, ಈಗ ನಚಿಕೇತ ಹೋದಾಗೆ ಅಂತ ಅಂದ್ಕೊಳ್ಳಿ. ನೀವು ಯಮನ ಭೇಟಿ ಆಗೋದು ಈಗ ಅಂದ್ಕೊಳ್ಳಿ. ಬೇಕಾದ್ರೆ ಯಮನ ಭೇಟಿ ಆಗೋದು ಅಂದರೆ ನೀವು ತಯಾರಿದ್ದೀರಾ? ನಿಮ್ಮ ಮುಂದೆ ಯಮ ಬಂದು ನಿಲ್ತಾನೆ ಅಂದರೆ ನೋಡೋಕೆ ನಮಗೆ ಧೈರ್ಯ ಇದೆಯಾ ಯಮನನ್ನು? ಇಲ್ಲ ಅಂತ, ಹೆಚ್ಚಿನವರೆಗೂ ಇಲ್ಲ ಅಂತ. ಹಾಗಾಗಿ ಅಂತಹ ಒಂದು ರುದ್ರಭೀಕರ ರೂಪ ಯಮನದ್ದು, ಸಾಮಾನ್ಯವಾದ ರೂಪ ಅಲ್ಲ. ನೋಡಿದವರ ಎದೆಗುಂಡಿಗೆ ಝಲ್ಲನ್ನುವಂಥ ರೂಪ ಅದು ಯಮನದ್ದು ಅಂತ. ಯಾಕೆಂದರೆ ದಂಡಧರ ಅವನು. ಈ ಜಗತ್ತಿನಲ್ಲಿ ಯಾರೆಲ್ಲ ತಪ್ಪು ಮಾಡ್ತಾರೋ, ಎಂತೆಂಥ ದೊಡ್ಡವರಿದ್ದರೂ ಕೂಡ, ರಾವಣ ಇರಲಿ, ಅವನು ಹಿರಣ್ಯಕಶಿಪು ಇರಲಿ, ಅವರನ್ನು ದಂಡಿಸ್ತಕ್ಕಂಥ ಅಧಿಕಾರ ಅದು ಅಂತ. ಹೇಗಿರಬೇಕು ಅವನು? ಮಹಾರಾಕ್ಷಸರಿಗೂ ಕೂಡ ಭಯ ಆಗಬೇಕು ಅವನನ್ನು ಕಂಡ್ರೆ, ಅಂಥ ಒಂದು ಸ್ವರೂಪ ಅದು. ಹಾಗಾಗಿ ಅಂತಹ ಯಮನನ್ನು 5 ವರ್ಷದ ಬಾಲಕ ಭೇಟಿಯಾಗಬೇಕು. ಅವನು ಮುಂದೆ ಹೋಗಿ ನಿಂತ್ಕೋಬೇಕು. ನಾನು ನಿನ್ನವನು ಅಂತ, ನಿನಗೆ ನನ್ನನ್ನು ನಮ್ಮ ತಂದೆ ಕೊಟ್ಟಿದ್ದಾನೆ ಅಂತ ಒಪ್ಸ್ಕೋಬೇಕು. ನೀವೊಮ್ಮೆ ನಿಮ್ಮನ್ನು ಆ ಸ್ಥಾನದಲ್ಲಿ ಕಲ್ಪನೆ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ನಚಿಕೇತ ಅಂದ್ರೆ ಯಾರೋ ಒಂದು ಗೊತ್ತಾಗತ್ತೆ ಅಂತ. ಸಾಧ್ಯ ಇದೆಯಾ? ಅದು ಸಾಧ್ಯ ಇದೆಯಾ? ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಆ ಪರಿಸ್ಥಿತಿ ಬಂದರೆ ನೀವು ಹೇಗಿರ್ತೀರಿ ಅಂತ. ಹಾಗಾಗಿ ಇಂತಹದ್ದೊಂದು ಗಂಭೀರ ಸನ್ನಿವೇಶದಲ್ಲಿ ನಚಿಕೇತ ಇರ್ತಕ್ಕಂಥದ್ದು. ಏನು ಮಾಡಿದ ಅವನು ನಚಿಕೇತ? ವಾಜಶ್ರವಸನಿಗೆ ಏನಾಗಿ ಇಂಥದ್ದೆಲ್ಲ ಅವನಿಗೆ ಹೇಳೋ ಹಾಗಾಯಿತು ಅನ್ನೋದನ್ನು ನಾಳೆಯ ಪ್ರವಚನದಲ್ಲಿ ನಾವು ಅವಲೋಕನ ಮಾಡೋಣ ಮಕ್ಕಳೇ. ನಾಳೆ ಬನ್ನಿ, ನಾಳೆ ಭೇಟಿಯಾಗೋಣ. ನೀವು ಪಾಪ ಯಮನವರೆಗೆ ಹೋಗೋದು ಬೇಡ, ಯಮನನ್ನು ಭೇಟಿ ಹೋಗೋದು ಬೇಡ. ನಾಳೆ ನಿಮ್ಮ ಛಾತ್ರಾವಾಸ ನೇರ ನೀವು ಸೀದಾ ಇಲ್ಲಿಗೆ ಬಂದರೆ ನಮ್ಮನ್ನು ಭೇಟಿ ಆಗ್ಬೋದು. ನೀವು ಮಾತಾಡ್ಕೊಳ್ಳೋಣ, ಆ ಸುದ್ದಿ ಮಾತಾಡ್ಕೊಳ್ಳೋಣ. ಹೇಗೆ ನಡೀತೋದು ಅಂತ, ಯಮಲೋಕ ನಚಿಕೇತ ಅಂತ ನಾವು ಪ್ರೀತಿಯಿಂದ ಮಾತಾಡ್ಕೊಳ್ಳೋಣ. ನಿಮಗೆ ಪ್ರೊಟೆಕ್ಷನ್ ಇದೆ, ಧೈರ್ಯ ಇದೆ, ನಿಮಗೇನು ತೊಂದರೆ ಇಲ್ಲ. ಖುಷಿಯಿಂದ ನಾಳೆ ಬನ್ನಿ. ಧೈರ್ಯವನ್ನು ಬೆಳೆಸ್ಕೊಳ್ಳಿ. ನಚಿಕೇತನ ಧೈರ್ಯವನ್ನು, ನಚಿಕೇತನ ಆ ಒಂದು ಶ್ರೇಷ್ಠತೆಯನ್ನು ನಿಮ್ಮಲ್ಲಿ ನೀವು ಆವಾಹನೆ ಮಾಡ್ಕೋಬೇಕು. ಹರೇ ರಾಮ. ಜೀವ ಹೊರೆಯೇನಲ್ಲ ಬಿಸುಡೆನುವುದೇ ಕದನು, ಸಾವು ನಷ್ಟವು ಮಲ್ಲ ಸಾಯೆ ಭಯವೇಕೆ. ಜೀವ ಹೊರೆಯೇನಲ್ಲ ಬಿಸುಡೆನುವುದೇ ಕದನು, ಸಾವು ನಷ್ಟವು ಮಲ್ಲ ಸಾಯೆ ಭಯವೇಕೆ. ಜೀವಕುಂ ಸಾವಿಗಂ ಸಮಸಿದ್ಧನಾದವನೆ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಜೀವಿಕಂ ಸಾವಿಗಂ ಸಮಸಿದ್ಧನಾದವನೆ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಕೋವಿದನು ತತ್ವದಲ್ಲಿ ಮರುಳ ಮುನಿಯ.